ವಂದನೆಗಳು. ಹ್ಮ್. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಅದೇ ರೀತಿಯಲ್ಲಿ ಪ್ರಾರ್ಥಿಸಿದಂತವರಿಗೂ ಹಾಡುಗಳನ್ನು ಹಾಡಿದಂತ ಪ್ರತಿಯೊಬ್ಬರಿಗೂ ಸಹ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡೋನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ಆರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖಕ್ಕೆ ನಮ್ಮೆಲ್ಲರನ್ನು ಬರಮಾಡಿ ನಿಮ್ಮ ಶ್ರೇಷ್ಠವಾದ ಅಮೂಲ್ಯವಾದ ಮಾತುಗಳನ್ನು ಕೇಳಲು, ಧ್ಯಾನಿಸಲು ನಮಗೆ ನೀವು ಕೊಟ್ಟಂತಹ ಅಮೂಲ್ಯ ಭಾಗ್ಯಕ್ಕಾಗಿ, ಅವಕಾಶಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಮ್ಮ ಆಲೋಚನೆಗಳು, ನಿಮ್ಮ ಆಲೋಚನೆಗಳು ಆಕಾಶಕ್ಕೂ ಭೂಮಿಗೂ ಇರುವಂತಹ ವ್ಯತ್ಯಾಸವುಳ್ಳದ್ದಾಗಿದೆ ಕರ್ತನೆ. ಆದಾಗ್ಯೂ ಸ್ವಾಮಿ, ನಮ್ಮನ್ನು ನೀವು ಮರೆಯದೆ ಒಳ್ಳೆ ಆರೋಗ್ಯದಿಂದಲೂ, ಜ್ಞಾನದಿಂದಲೂ, ಬಲದಿಂದಲೂ, ಒಳ್ಳೆಯ ವಾಕ್ಯದಿಂದಲೂ, ಶಾರೀರಿಕವಾದಂತ ವಿಷಯಗಳಲ್ಲಿಯೂ, ಆತ್ಮೀಯವಾದಂತ ವಿಷಯಗಳಲ್ಲಿಯೂ, ಪ್ರತಿ ವಿಷಯದಲ್ಲೂ ಕರ್ತನೆ ನಮ್ಮ ಜೊತೆಗಾರನ ಇದ್ಕೊಂಡು ನಡೆಸುತ್ತಾ ಸ್ವಾಮಿ, ನಮ್ಮನ್ನು ಬಲಪಡಿಸುತ್ತಿರುವಂತ ರೀತಿಗಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ದಿನ ನಿಮ್ಮ ಮಾತುಗಳನ್ನು ಕೇಳಲು, ಹೇಳಲು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ನೀವು ಬಲಪಡಿಸಿ, ಏನನ್ನು ಹೇಳಬೇಕೋ ನನಗೆ ಬೇಕಾಗಿರುವಂತ ಸಮಯೋಚಿತವಾದಂತ ಜ್ಞಾನವನ್ನು ಕೊಟ್ಟು ನಡೆಸಿ, ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತ ಆತ್ಮೀಯ ಜ್ಞಾನವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವ ನಿಮ್ಮ ಮಾತುಗಳನ್ನು ನಮ್ಗೆ ನೀವು ಗೋಚರಪಡಿಸಿ, ತಿಳಿಯಪಡಿಸಿ ಎಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವೃತ್ತಿ ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಮಾಡುವಂತ ಅದ್ಭುತಗಳು, ಉಪಕಾರಗಳು ಅಥವಾ ಆಶ್ಚರ್ಯಕರವಾದಂತ ಕ್ರಿಯೆಗಳಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ. ಅವುಗಳನ್ನ ನೆನಪು ಮಾಡಿಕೊಂಡಾಗ ಬಹಳ ಅದ್ಭುತ, ಬಹಳ ಅದ್ಭುತ. ಎಷ್ಟು ಅದ್ಭುತ ಅಂತಂದ್ರೆ, ಕೆಲವೊಮ್ಮೆ ನಾನು ಯೋಗ್ಯನಲ್ಲ, ಅರ್ಹನಲ್ಲ, ದೇವರೇ ನೀನು ನನ್ನನ್ನು ಆರಿಸಿಕೊಂಡು ಇಂತಹ ಕಾರ್ಯಗಳನ್ನು ನಡೆಸೋದಕ್ಕೆ ನಾನು ಎಷ್ಟು ಮಾತ್ರಕ್ಕೂ ಅರ್ಹನಲ್ಲ, ಯೋಗ್ಯನಲ್ಲ. ಆದಾಗ್ಯೂ ದೇವರೇ, ನಿನ್ನ ಕ್ರಿಯೆಗಳನ್ನು ನನ್ನ ಮೂಲಕವಾಗಿ ನಡೆಸುತ್ತಿದ್ದಕ್ಕಾಗಿ ನಿನಗೆ ವಂದನೆಗಳು. ಯಾಕೆಂತಂದ್ರೆ ಪ್ರಿಯರೇ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ನಿಂತಾಗ, ನಮ್ಮನ್ನು ನಾವು ದೊಡ್ಡದಾಗಿ ತೋರಿಸಿಕೊಳ್ಳುವುದಕ್ಕೆ ನಮ್ಮನ್ನು ನಾವು ನಿಂತಾಗ ಪ್ರಿಯರೇ, ಏನು ಇರುವುದಿಲ್ಲ. ನಮ್ಮನ್ನು ಕುರಿತು ನಾವು ಹೇಳ್ಕೊಳ್ಬೇಕು ಅಂತಂದ್ರೆ ಏನು ಇರುವುದಿಲ್ಲ. ಬಟ್ ಒಂದು ವೇಳೆ ಏನಾದ್ರೂ ಇದೆ ಅಂತಂದ್ರೆ ಅದು ದೇವರು ಕೊಟ್ಟದ್ದೆ, ಅದು ದೇವರು ಕೊಟ್ಟದ್ದೆ. ತೆಲುಗಲ್ಲಿ ಒಂದು ಹಾಡಿದೆ, ಸದಾಕಾಲము ನೀತೋ ನೇನು ಜೀವಿಂಚದನು ಏಸಯ್ಯ ಅಂತ ಹೇಳಿ. ಎರಡನೇ ಲೈನಲ್ಲಿ ಈ ರೀತಿ ಬರುತ್ತೆ, ಸಾರಿ నాదంటూ లోకాన ఏది లేదయ్యా. ಹಾಡು, నాదంటూ లోకాన ఏది లేదయ్యా, ఒకవేళ ఉందంటే ನೀವಿಚ್ಚಿನದೇ ಪ್ರಭುವ. ಅಂದ್ರೆ ನನಗಂತೂ ಈ ಲೋಕದಲ್ಲಿ ಏನಿಲ್ಲ, ಒಂದು ವೇಳೆ ಏನಾದ್ರೂ ಇದ್ರೆ, ಬೈ ಚಾನ್ಸ್ ಏನಾದ್ರೂ ಇದ್ರೆ, ಅದು ಕೂಡ ನಾನು ಸಂಪಾದಿಸಿಕೊಂಡಿರುವಂತದ್ದು, ನಾನು ಹೊಂದಿಕೊಂಡಿರುವಂತದ್ದು ನನ್ನದು ಅಲ್ಲ, ಅದು ನೀನ್ ನನಗೆ ಕೊಟ್ಟಿರುವಂತದ್ದು. ಎಷ್ಟು ಅದ್ಭುತ ಅಂತಂದ್ರೆ, ಈ ದಿನ, ಈ ಕ್ಷಣ, ಈ ಸಮಯ ದೇವರು ನಮಗೆ ಕೊಟ್ಟದ್ದು. ಆದರೆ ದೇವರು ಕೊಟ್ಟಂತ ಈ ಅತ್ಯಮೂಲ್ಯವಾದಂತ ಭಾಗ್ಯ, ಸಮಯ, ಅವಕಾಶಗಳನ್ನ ಅರ್ಥ ಮಾಡಿಕೊಳ್ಳದೆ, ಅದರ ಶ್ರೇಷ್ಠತೆ ನಮಗೆ ಗೊತ್ತಾಗದೆ, ಅದರ ವ್ಯಾಲ್ಯೂ ನಮಗೆ ಗೊತ್ತಾಗದೆ ಪ್ರಿಯರೇ, ಕೆಲವೊಮ್ಮೆ ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಳ್ತೇವೆ. ನಮ್ಮ ಈ ಕೈಗಳಿಂದಲೇ, ನಮ್ಮ ಬುದ್ಧಿಹೀನತೆಯಿಂದಲೇ
ದೇವರು ಸ್ಪಷ್ಟವಾಗಿ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದಾಗ್ಯೂ, ದೇವರೇ ಶ್ರೇಷ್ಠವಾದಂತಹ ಭಾಗ್ಯವನ್ನು ನಮಗೆ ಕೊಟ್ಟಾಗ್ಯೂ, ನಾವು ನಮ್ಮ ಈ ಕೈಗಳಿಂದ, ನಮ್ಮ ಈ ಬುದ್ಧಿಹೀನತೆಯಿಂದ, ನಮ್ಮ ಈ ಅತಿ ಬುದ್ಧಿವಂತಿಕೆಯಿಂದನೂ ಕೆಲವೊಮ್ಮೆ ದೇವರಿಂದ ದೂರ ಆಗ್ತಿರ್ತೇವೆ. ಹೇಗೆ, ಏನು ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಯಾಕಂತಂದ್ರೆ ಈ ಬುದ್ಧಿಹೀನತೆ ಅಥವಾ ಈ ದೌರ್ಭಾಗ್ಯತನ ಇದೆ ನೋಡಿ, ಅದು ಕೇವಲ ನಮಗೆ ಮಾತ್ರ ಎಫೆಕ್ಟ್ ಆಗಲ್ಲ, ನಮ್ಮ ಸುತ್ತಲಿರುವಂತವರಿಗೂ ಕೂಡ ಎಫೆಕ್ಟ್ ಆಗುತ್ತೆ, ನಮ್ಮ ಜೊತೆಯಲ್ಲಿರುವಂತವರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಆ ಭಕ್ತಿಯಲ್ಲಿದ್ದೇವೆ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಭಕ್ತಿಯಲ್ಲಿದ್ದರೂ ಕೂಡ ನಮ್ಮ ಸುತ್ತಲಿರೋರ್ಗೆ ಎಫೆಕ್ಟ್ ಇರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಭಕ್ತಿಯಲ್ಲಿ ಇಲ್ಲದೆ ಇದ್ದಾಗ್ಯೂ ಕೂಡ ಪ್ರಿಯರೇ, ನಮ್ಮ ಸುತ್ತಲಿರೋರಿಗೂ ಕೂಡ ಅದರ ಎಫೆಕ್ಟ್ ಇರುವಂತದ್ದಾಗಿದೆ. ಯಾಕೆ ಈ ಮಾತುಗಳನ್ನ ಇವತ್ತು ನಾವು ಕೇಳಬೇಕಾಗ್ತಿದೆ ಅಂತಂದ್ರೆ, ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಅರಸುಗಳ ಚರಿತ್ರೆ ಇದೆ. ಈ ಅರಸುಗಳ ಚರಿತ್ರೆಯಲ್ಲಿ, ಈ ರಾಜರ ಚರಿತ್ರೆಯಲ್ಲಿ, ಇಸ್ರಾಯೇಲರಿಗೆ ಮೊದಲ ರಾಜ, ದಿ ಫಸ್ಟ್ ಕಿಂಗ್ ಫಾರ್ ಇಸ್ರಾಯಲೈಟ್ಸ್, ಸೌಲನು. ಇಸ್ರಾಯೇಲರಿಗೆ ಮೊದಲ ರಾಜ ಸೌಲನು ಇಸ್ರಾಯೇಲರಿಗೆ ರಾಜನಾದ ಮೇಲೆ 20 ವರ್ಷಗಳ ಕಾಲ ಇಸ್ರಾಯೇಲರನ್ನು ಆಳ್ವಿಕೆ ಮಾಡಿದಾನೆ. ಸುಭಿಕ್ಷವಾಗಿ ಇಸ್ರಾಯೇಲರಿದ್ದರು. ನಂತರ ಬಂದಂತ ರಾಜನು ದಾವೀದನು 40 ವರ್ಷಗಳ ಕಾಲ ಇಸ್ರಾಯೇಲರನ್ನು ಪರಿಪಾಲಿಸಿದನು. ಸುಭಿಕ್ಷವಾಗಿತ್ತು. ದಾವೀದನ ಮಗನಾದ ಸೊಲೊಮೋನನು 3ನೇ ಅರಸನಾಗಿ ಆರಿಸಲ್ಪಟ್ಟನು. ಸೊಲೊಮೋನನ ದಿನಮಾನಗಳಲ್ಲೂ ಕೂಡ ಸುಭಿಕ್ಷವಾಗಿ ಇಸ್ರಾಯೇಲರಿದ್ದರು. ನಂತರ ಬಂದಂತ ಅರಸರು ಯಾರಾದ್ರೂ ಇದ್ದಾರೋ, ಇವರಿಂದ ಇಸ್ರಾಯೇಲ್ಯರು 2 ಭಾಗಗಳಾಗಿ ವಿಂಗಡಣೆ ಆಗ್ತಾರೆ. 2 ಭಾಗಗಳಾಗಿ ಡಿವೈಡ್ ಆಗ್ತಾರೆ. 10 ಗೋತ್ರಗಳು ಒಂದು, 2 ಗೋತ್ರಗಳು ಮತ್ತೊಂದು. ಯಾವಾಗ ಈ ಸಿಚುವೇಶನ್ ಪ್ರಾರಂಭವಾಗತ್ತೆ ಅಂತಂದ್ರೆ, ಯಾವಾಗಾದ್ರೆ ಸೊಲೊಮೋನನು ದೇವರ ಜ್ಞಾನದಿಂದ ದೂರವಾಗಿ, ದೇವರ ಆಲೋಚನೆಯಿಂದ ದೂರವಾಗಿ ಪ್ರಿಯರೇ, ಹೆಂಡತಿಯರ ಮಾತನ್ನ ಕೇಳಿ ಪೂಜಿಸಬಾರದಾಗಿರುವಂತ ವಿಗ್ರಹಗಳನ್ನ ಪೂಜಿಸುತ್ತಾ, ಮಾಡಬಾರದಾದಂತ ಕ್ರಿಯೆಗಳನ್ನೆಲ್ಲ ಮಾಡುತ್ತಿರಬೇಕಾದ್ರೆ, ಬಲಿಗಳನ್ನ ಸಮರ್ಪಿಸುತ್ತಿರಬೇಕಾದ್ರೆ, ಅವಾಗ ದೇವರು ಹೇಳುವಂತ ಮಾತು, ನೀನು ನಾನ್ ಅಂದ್ಕೊಂಡಂಗಿಲ್ಲ ಸೊಲೊಮೋನನೇ, ನೀನು ನಾನ್ ಅಂದ್ಕೊಂಡಂಗಿಲ್ಲ, ನಿನ್ನನ್ನ ಏನೋ ಅನ್ಕೊಂಡ್ ನಾನು ರಾಜನನ್ನಾಗಿ ಮಾಡಿದೆ. ಆದ್ರೆ ನೀನು ನನ್ನ ಆಲೋಚನೆ, ನನ್ನ ಉದ್ದೇಶಗಳಿಗೆ ತಕ್ಕಂತೆ ನೀನ್ ಇಲ್ಲದಿರುವ ಕಾರಣ, ನಿನ್ನ ನಂತರ ನಿನ್ನ ಮಗನ ರಾಜನಾಗ್ತಾನಲ್ಲ, ಅವನ ಕೈಯಿಂದ ಅವನಿಗೆ ಯಾವ ರಾಜ್ಯವೂ ಸಿಗದಂತೆ ಅವನನ್ನ ರಾಜ್ಯದಿಂದ ಬಹಿಷ್ಕರಿಸ್ತೇನೆ, ಅಂತಂದ್ರೆ ಅಧಿಕಾರವಿಲ್ಲದಂತೆ ಬಹಿಷ್ಕರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆದರೆ ದಾವೀದನ ಉಪಕಾರ, ಅಂದ್ರೆ ದಾವೀದನ ಮಾಡಿದಂತ ಪುಣ್ಯ ಕ್ರಿಯೆಗಳು, ದಾವೀದನ ಭಕ್ತಿಯನ್ನ ದೇವರು ನೆನಪು ಮಾಡಿಕೊಂಡು, ಸರಿ, ಕಂಪ್ಲೀಟ್ ಆಗಿ ಅವನಿಗೆ ಅಧಿಕಾರವನ್ನ ತೆಗೆಯೋದಿಲ್ಲ. ಕಂಪ್ಲೀಟ್ ಆಗಿ ಅವನ ಅಧಿಕಾರ, ಏನ್ ಹೇಳ್ತಾರೆ ದೇವರು ಅಂತಂದ್ರೆ, ಅವನಿಂದ ಅಧಿಕಾರವನ್ನ ತೆಗೆದು ಕೆಲಸ ಮಾಡುವಂತ ದಾಸನಿಗೆ ಅಧಿಕಾರವನ್ನ ಕೊಡ್ತೇನೆ ಎಂಬುದಾಗಿ ದಾವೀದನನ್ನ ನೆನಪು ಮಾಡಿಕೊಂಡು, ಓಕೆ, ನಾನು ಕಂಪ್ಲೀಟ್ ಆಗಿ ಅವನನ್ನ ತೆಗೆಯೋದಿಲ್ಲ. 12 ಭಾಗಗಳಿದಾವಲ್ವಾ, 12 ಗೋತ್ರಗಳಿದಾವಲ್ವಾ, ಈ 12 ಗೋತ್ರಗಳಲ್ಲಿ 2 ಗೋತ್ರಗಳನ್ನ ಇವನಿಗೆ ಕೊಡ್ತೇನೆ. 10 ಗೋತ್ರಗಳು ಇವನ ಅಧಿಕಾರದಲ್ಲಿ ಇರುವುದಿಲ್ಲ. 10 ಗೋತ್ರಗಳು ಇವನ ಅಧಿಕಾರದಲ್ಲಿ ಇರುವುದಿಲ್ಲ. ಅವಾಗಿಂದ ಸೊಲೊಮೋನನಿಗೆ ಭಯ ಶುರುವಾಗತ್ತೆ. ಯಾಕೆ ಅಂತಂದ್ರೆ, ಸೊಲೊಮೋನನ ಹತ್ರ ಕೆಲಸ ಮಾಡುವವರಲ್ಲಿ ಯೆರೋಬಾಮನ್ ಎನ್ನುವಂತ ಒಂದು ವ್ಯಕ್ತಿ ಇದ್ದಾನೆ. ಸೊಲೊಮೋನನ ಹತ್ರ ಕೆಲಸ ಮಾಡೋರಲ್ಲಿ ಯುವಕನು, ಯವನಸ್ಥನು, ಬುದ್ಧಿವಂತನು, ಕೆಲಸಗಳನ್ನ ಬೇಗ ಮಾಡುವಂತವನು, ಬೇಗ ಮಾಡಿಸುವಂತವನು, ಇವುಗಳನ್ನೆಲ್ಲವನ್ನ ನೋಡಿ ಚುರುಕಾಗಿದ್ದಾನೆ ಹುಡುಗ ಅಂತೇಳಿ ಕೆಲಸಗಳ ಮೇಲೆ ಅಧಿಕಾರಿಯನ್ನಾಗಿ ಅವನನ್ನ ನೇಮಿಸಿದ. ಯಾರು? ಸೊಲೊಮೋನನು. ನೇಮಿಸಿದ ನಂತರ ಒಂದು ದಿನ ಪ್ರಯಾಣ ಮಾಡುತ್ತಿರ್ಬೇಕಾದ್ರೆ, ಅವನ್ ಪಾಡಿಗೆ ಅವನ್ ಪ್ರಯಾಣ ಮಾಡುತ್ತಿರ್ಬೇಕಾದ್ರೆ, ದೇವರ ಪ್ರವಾದಿ ಒಬ್ಬ ಓಡ್ ಬಂದು ತಾನು ಧರಿಸಿಕೊಂಡಿರುವಂತ ಬಟ್ಟೆನ 12 ಭಾಗಗಳಾಗಿ ಹರಿದು ಬಿಡ್ತಾರೆ. ತಾನು ಧರಿಸಿಕೊಂಡಿರುವಂತ ಬಟ್ಟೆನ 12 ಭಾಗಗಳಾಗಿ ಹರಿದು, ಆ 12 ಭಾಗಗಳಲ್ಲಿ 10 ಭಾಗಗಳನ್ನ ಅವನ ಕೈಗೆ ಕೊಟ್ಟು,
ಹೇಳುವಂತ ಮಾತೆ, ದೇವರು ಈ 10 ಜನಾಂಗಗಳನ್ನ ಅಥವಾ 10 ಗೋತ್ರಗಳನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದಾರೆ. ನೀನು ಈ 10 ಗೋತ್ರಗಳಿಗೆ ರಾಜನಾಗಿರಬೇಕು, ಅರಸನಾಗಿರಬೇಕು ಎನ್ನುವಂತ ಮಾತನ್ನ ತಿಳಿಸಿ ಈ ಪ್ರವಾದಿ ಹೋಗ್ತಾನೆ. ಹೋದ ನಂತರ ಈ ವಿಷಯ ಸೊಲೊಮೋನನಿಗೆ ಗೊತ್ತಾಗತ್ತೆ. ಈ ವಿಷಯ ಸೊಲೊಮೋನನಿಗೆ ಗೊತ್ತಾಗಿದ ತಕ್ಷಣ ಈ ಯೆರೋಬಾಮನನ್ನ ಕೊಲ್ಲಬೇಕೆನ್ನುವಂತ ಆಲೋಚನೆ ಬರುತ್ತೆ. ಯಾಕಂತಂದ್ರೆ ಯೆರೋಬಾಮನಿದ್ರೆ ಕಾಂಪಿಟೇಷನ್ ಇರುತ್ತಲ್ವ ರೆಹಬಾಮನಿಗೆ. ರೆಹಬಾಮನ್ ಯಾರಂತಂದ್ರೆ ಸೊಲೊಮೋನನ ಮಗನು. ಸೊಲೊಮೋನನ ನಂತರ ರಾಜನಾಗಬೇಕಾದವನು ರೆಹಬಾಮನು. ಯೆರೋಬಾಮನು, ರೆಹಬಾಮನು, ಈ 2 ಹೆಸರುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಮುಂದೆ ಗೊತ್ತಾಗತ್ತೆ. ಯೆರೋಬಾಮನು, ರೆಹಬಾಮನು. ರೆಹಬಾಮನು ಸೊಲೊಮೋನನ ಮಗ. ಯೆರೋಬಾಮನು ಸೊಲೊಮೋನನ ಬಳಿಯಲ್ಲಿ ಕೆಲಸ ಮಾಡುತ್ತಿರುವಂತ ವ್ಯಕ್ತಿ. ಯಾವಾಗಾದರೆ ಈ ವಿಷಯ, ಈ ರೀತಿಯಾಗಿ 10 ಗೋತ್ರಗಳನ್ನ ದೇವರು ಕೊಟ್ಟಿದ್ದಾರೆ ಎನ್ನುವಂತ ವಿಷಯ ಸೊಲೊಮೋನನಿಗೆ ಗೊತ್ತಾಗತ್ತಲ್ಲ, ಯೆರೋಬಾಮನನ್ನ ಕೊಲ್ಲಿಸುವಂತ ಪ್ರಯತ್ನ ಮಾಡ್ತಾನೆ. ಅವಾಗ ಯೆರೋಬಾಮನ ತಪ್ಪಿಸಿಕೊಂಡು ಹೋಗಿ ಐಗುಪ್ತ ದೇಶದಲ್ಲಿ ಬಚ್ಚಿಡ್ಕೊಳ್ತಾನೆ, ಅಡಗಿಟ್ಕೊಳ್ತಾನೆ. ಆದ್ರೆ ಇವಾಗ ನಮ್ಗೆ ಈ 2 ಕ್ಯಾರೆಕ್ಟರ್ ಮೇಲೆ ಸ್ಟೋರಿ ರನ್ ಆಗತ್ತೆ ಪ್ರೇರೆ. ಈ 2 ಕ್ಯಾರೆಕ್ಟರ್ ಯೆರೋಬಾಮನು, ರೆಹಬಾಮನು, ಈ 2 ಕ್ಯಾರೆಕ್ಟರ್ ಏನಾದ್ರೂ ಇದೆಯಲ್ಲ, ಈ 2 ಕ್ಯಾರೆಕ್ಟರ್ ಮೇಲೆ ಸ್ಟೋರಿ ರನ್ ಆಗುತ್ತೆ. ಸ್ಟೋರಿ ಅನ್ನೋದಕ್ಕಿಂತ ಚರಿತ್ರೆ ನಾವು ನೋಡಬೇಕಾಗತ್ತೆ. ಏನಾಗತ್ತೆ ಅಂತಂದ್ರೆ ಯೆರೋಬಾಮನ ಬಗ್ಗೆ ನಾವು ಮಾತನಾಡಿಕೊಳ್ಳೋಣ. ಯೆರೋಬಾಮನು ಯಾರು ಅಂತಂದ್ರೆ ಈ ಸೊಲೊಮೋನನ ಬಳಿಯಲ್ಲಿ ಕೆಲಸ ಮಾಡುತ್ತಿದ್ದವನು. ಈ ಯೆರೋಬಾಮನು ಇಸ್ರಾಯೇಲ್ಯರನ್ನು ಒಟ್ಟುಗೂಡಿಸಿ 10 ಗೋತ್ರಗಳು ಪಾರ್ಟಿಷನ್ ಆದವು. ಯಾವಾಗಾದ್ರೆ ಸೊಲೊಮೋನನು ಸತ್ತೋಗಿದ ತಕ್ಷಣ 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟವು. 2 ಭಾಗಗಳಾಗಿ. ರೆಹಬಾಮನು ಯಾರಾದ್ರೆ ಸೊಲೊಮೋನ ನಂತರ ರಾಜನಾದನೋ ಈ 12 ಗೋತ್ರಗಳಿಗೆ ರಾಜನಾದ. ಯಾರು? ರೆಹಬಾಮನು. 12 ಗೋತ್ರಗಳಿಗೆ ರೆಹಬಾಮನು ರಾಜನಾದಾಗ ಈ ರೆಹಬಾಮನ ಬಳಿಗೆ ಇಸ್ರಾಯೇಲ್ಯರು ಬರ್ತಾರೆ. ಇಸ್ರಾಯೇಲ್ಯರು ಬಂದು, ಸ್ವಾಮಿ, ನಿಮ್ಮ ತಂದೆ ಸೊಲೊಮೋನನು ನಮ್ಗೆ ತುಂಬಾ ಹಿಂಸೆ ಕೊಟ್ಟ ಅನ್ನೋದಕ್ಕಿಂತ ಅವನು ನಮಗೆ ಜಾಸ್ತಿ ಟ್ಯಾಕ್ಸ್ ಕಟ್ಟಕ್ಕೆ ಹೇಳ್ತಿದ್ದ, ಜಾಸ್ತಿ ಹಣ ನಮ್ಮಿಂದ ತೆಗೆದುಕೊಳ್ಳುತ್ತಿದ್ದ. ಅವ್ರ ಮಗರಲ್ವಾ ನೀವು ಒಂದ್ ಕೆಲ್ಸ ಮಾಡಿ, ದಯವಿಟ್ಟು ಆ ಟ್ಯಾಕ್ಸ್ ಅನ್ನ ತೆಗೆದುಬಿಡಿ ಅಥವಾ ಟ್ಯಾಕ್ಸ್ ನ ಕಡಿಮೆ ಮಾಡಿ. ನಾವು ನಿಮಗೆ ನಿಮ್ಮ ತಂದೆಗಿಂತ ಹೆಚ್ಚಾಗಿ ನಿಮ್ಮನ್ನ ನಾವು ಪ್ರೀತಿ ಮಾಡ್ತೇವೆ, ನಿಮ್ಮ ತಂದೆಗಿಂತ ಹೆಚ್ಚಾಗಿ ನಾವು ನಿಮಗೆ ಒಳಪಡ್ತೇವೆ ಎನ್ನುವಂಥದ್ದನ್ನ ಇಸ್ರಾಯೇಲರ ದೊಡ್ಡವರೆಲ್ಲರೂ ಬಂದು ಕೇಳ್ತಾರೆ. ಅವಾಗ ರೆಹಬಾಮನ ಹೇಳುವಂತ ಮಾತೇನಂತಂದ್ರೆ, ಒಂದು ವಾರ ಬಿಟ್ಕೊಂಡ್ ಬನ್ನಿ, ನೀವು ಒಂದು ವಾರ ಬಿಟ್ಕೊಂಡ್ ಬನ್ನಿ, ನಾನು ಏನು ವಿಷಯ ಅನ್ನುವಂಥದ್ದನ್ನ ಹೇಳ್ತೇನೆ ಅಂತ ಹೇಳಿ ದೊಡ್ಡವರು ಇರ್ತಾರಲ್ಲ ಸಲಹಾದಾರರುಗಳು ಅವ್ರು ಇರ್ತಾರಲ್ಲ, ಅವ್ರ ಜೊತೆ ಕುಂತ್ಕೊಂಡು ಮಾತನಾಡ್ತಾರೆ. ಯಾರಿವರು ಅಂತಂದ್ರೆ ಸೊಲೊಮೋನನಿಗೆ ಸಲಹೆಗಳನ್ನ ಕೊಡುತ್ತಿರುವಂತ ದೊಡ್ಡವರು ಅವ್ರ ಜೊತೆ ಕೂತ್ಕೊಂಡು ಮಾತನಾಡ್ತಾ ಕೇಳ್ತಾನೆ, ಈ ರೀತಿ ಜನ ಬಂದು ದೊಡ್ಡವ್ರು ಬಂದು ಕೇಳಿದ್ದಾರೆ, ಏನ್ ಮಾಡ್ಬೇಕು ನೀವ್ ಹೇಳಿ, ಸಜೆಷನ್ ಕೊಡಿ. ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ, ನೀನೊಂದ್ ಕೆಲ್ಸ ಮಾಡು ರಾಜನೇ, ಅವ್ರು ಕೇಳಿದಂತೆ ನಿನ್ ಮಾತ್ ಕೇಳು, ಅವ್ರು ಹೇಳದಂತೆ ನಿನ್ ಮಾತ್ ಕೇಳು, ಅವ್ರಿಗೆ ಭಾರ ಏನಾದ್ರು ಇದೆಯಲ್ಲ ಅದು ಕಡಿಮೆ ಮಾಡು, ಅವ್ರಿಗೆ ಟ್ಯಾಕ್ಸ್ ಏನಿದೆಯಲ್ಲ ಅದನ್ನ ನೀನು ಕಡಿಮೆ ಮಾಡು, ಅವಾಗ ಜನರು ನಿನ್ ಮಾತ್ ಕೇಳ್ತಾರೆ, ನಿನ್ನಗೆ ಇನ್ನು ಅಧೀನರಾಗ್ತಾರೆ ಅಂತ. ಈ ಮಾತ್ ಕೇಳಿ ಇವನಿಗೆ ಇಷ್ಟ ಆಗಿಲ್ಲ ಆ ಮಾತನ್ನ. ಅವ್ರು ಹೇಳಿದ ಮಾತು ಇವನಿಗೆ ಇಷ್ಟ ಆಗಿಲ್ಲ. ಅವಾಗ ಇಮಿಡಿಯೇಟ್ ಆಗಿ ಅವರ ಫ್ರೆಂಡ್ಸ್ ನ ಕರೆದ. ಯಾರನ್ನ ಕರೀತಿದ್ದಾನೆ? ಫ್ರೆಂಡ್ಸ್ ನ ಕರೆದ. ಆ ಫ್ರೆಂಡ್ಸ್ ಏನಂತ ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡೋಣ ಪ್ರಿಯರೇ. ಸಾರಿ, 1 ವಾರ ಬಿಟ್ಟು ಬನ್ನಿ ಅಂತ ಹೇಳಿಲ್ಲ, 3 ದಿನಗಳಾದ ಮೇಲೆ ಬನ್ನಿ ಎಂಬುದಾಗಿ ಹೇಳ್ತಾರೆ. 3 ದಿನಗಳಾದ ಮೇಲೆ. 1ನೇ ಅರಸುಗಳು 12ನೇ ಅಧ್ಯಾಯ. 1ನೇ ಅರಸುಗಳು 12ನೇ ಅಧ್ಯಾಯ 8ನೇ ವಚನ.
ಒಂದನೇ ಅರಸುಗಳು 12ನೇ ಅಧ್ಯಾಯ 8ನೇ ಆದರೆ ವಚನ. ಅವನು ಸ್ತ್ರೀಯರ ಆಲೋಚನೆಯನ್ನು ಆಲೋಚನೆಯನ್ನು ನಿರಾಕರಿಸಿ ತನ್ನ ಸಂಗಡ ಬೆಳೆಯ ತನ್ನ ಮಂತ್ರಿಗಳಾದ ಯೌವನಸ್ಥರನ್ನು ಕರೆಸಿ, ನನ್ನ ತಂದೆಯು ಏರಿದ ನೊಗವನ್ನು ಹಗುರ ಮಾಡಬೇಕೆಂದು ಬೇಡಿಕೊಳ್ಳುವ ಈ ಜನರಿಗೆ ಯಾವ ಉತ್ತರವನ್ನು ಕೊಡತಕ್ಕದ್ದು? ಈ ವಿಷಯದಲ್ಲಿ ನಿಮ್ಮ ಆಲೋಚನೆ ಏನು ಎಂದು ಕೇಳಲು, ಅವರು ಅವನಿಗೆ, ನಿನ್ನ ತಂದೆಯು ನಮ್ಮ ಮೇಲೆ ಏರಿರುವ ನೊಗವನ್ನು ಹಗುರ ಮಾಡು ಎಂಬುದಾಗಿ ನಿನ್ನನ್ನು ಬೇಡಿಕೊಂಡು, ಜನರಿಗೆ, ನೀನು ನನ್ನ ತಂದೆಯ ನಡುವಿಗಿಂತ ನನ್ನ ಕಿರಿ ಬೆರಳು ದಪ್ಪವಾಗಿದೆ. ನನ್ನ ತಂದೆಯು ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹಾಕಿರುವುದು ನಿಜ, ಆದರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೊಡಿಸುತ್ತೇನೆ. ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೋ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂಬುದಾಗಿ ಹೇಳಬೇಕು ಎಂದು ಉತ್ತರ ಕೊಟ್ಟನು. ಯಾರೊಬ್ಬಾಮನು ಎಲ್ಲಾ ಜನರು ಅರಸನಾದ ರೆಹಬ್ಬಾಮನ ಅಪ್ಪಣೆಯಂತೆ 3ನೆಯ ದಿನದಲ್ಲಿ ತಿರುಗಿ ಅವನ ಬಳಿಗೆ ಬಂದರು. ಅರಸನು ಸಾಕು. ಸೊ ರೆಹಬ್ಬಾಮನ ಬಳಿಗೆ ಜನರೆಲ್ಲ ಬಂದು ಈ ತರ ಒಂದು ರಿಕ್ವೆಸ್ಟ್ ಅನ್ನ ಕೇಳಿದಾಗ ರೆಹಬ್ಬಾಮನು ರಿಪ್ಲೈ ಮಾಡಿದಂತ ರೀತಿ ದೊಡ್ಡವ್ರನ್ನ ಕರೆದಿದ್ದಾನೆ. ಒಳ್ಳೆ ವಿಷಯ. ಹಿರಿಯರು, ಅನುಭವಸ್ಥರು, ಗೊತ್ತಿರುವಂತವರು, ತಂದೆ ದಿನಮಾನಗಳಿಂದ ಇದ್ದಂತವರು ಕರೆಸಿ ಮಾತನಾಡಿದ್ದಾನೆ. ಅವ್ರೇನ್ ಹೇಳಿದ್ದಾರೆ, ಅವ್ರ ಮಾತನ್ನ ಕೇಳು, ಅವ್ರು ಏನಾದ್ರೂ ಹೇಳ್ತಾರಲ್ಲ ಆ ರೀತಿ ಮಾಡು. ಆದರೆ ಇದು ಅವನಿಗೆ ಇಷ್ಟ ಆಗಿಲ್ವಂತ. ಅವ್ರು ಹೇಳಿದ ಮಾತು ನಾನ್ ಯಾಕೆ ಕೇಳಬೇಕು ಅಂತ ಇಷ್ಟ ಆಗಿಲ್ಲ. ಇಷ್ಟ ಆಗದ ಇಮಿಡಿಯೇಟ್ ಆಗಿ ಯಾರನ್ನ ಅಪ್ರೋಚ್ ಆಗ್ತಿದ್ದಾನೆ ಅಂತಂದ್ರೆ, ಯವ್ವನಸ್ಥರು, ಅವನ ಜೊತೆಗೆ ಬೆಳೆದಂತವರು, ಅವನ ಜೊತೆಗೆ ಆಟ ಆಡದಂತವರು, ಅವನ ಜೊತೆಯಲ್ಲೇ ಇದ್ದಂತ ಯವ್ವನಸ್ಥರಾಗಿರುವಂತ ಮಂತ್ರಿಗಳಿದಾರಂತೆ. ಅವ್ರನ್ನ ಕರೆಸಿ, ದೋಸ್ತ ಏನ್ ಮಾಡ್ಬೇಕು, ನನ್ನ ಫ್ರೆಂಡ್ ಏನ್ ಮಾಡ್ಬೇಕು, ಸ್ನೇಹಿತನೇ ಏನ್ ಮಾಡ್ಬೇಕು, ಈ ತರ ಬಂದ್ ಕೇಳಿದಾರೆ ಜನರು ಅಂತ ಕೇಳಿ ಅವನು ಅವ್ರನ್ನ ಕೇಳೋದು ಸರಿನಾ ತಪ್ಪ ಅಂತಂದ್ರೆ ಪ್ರಿಯರೇ, ತಪ್ಪಲ್ಲ. ಕೇಳೋದು ತಪ್ಪಲ್ಲ. ತಪ್ಪಿದ್ಯಾ? ತಪ್ಪೇ ಇಲ್ಲ. ಕೇಳಿದಕ್ಕೆ ಅವ್ರು ಕೊಟ್ಟಂತ ಉತ್ತರ ಏನಾದ್ರೂ ಇದೆಯಲ್ಲ ಪ್ರಿಯರೇ, ಅದು ಭಯಂಕರವಾಗಿ ಕೊಡಿದಾರೆ. ಏನು ಉತ್ತರ ಅಂತಂದ್ರೆ, ನನ್ನ ಅಪ್ಪನ ನಡುವಿಗಿಂತ ಅಂದ್ರೆ ನನ್ನ ಅಪ್ಪನ ಸೊಂಟಕ್ಕಿಂತ ನನ್ನ ಕಿರಿಬೆರಳೆ ದಪ್ಪ. ನಮ್ಮಪ್ಪ ನಿಮ್ಮನ್ನ ಕೋಲ್ಗಳಿಂದ ಓಡಿಸ್ತಿದ್ನಲ್ಲ, ನಾನ್ ನಿಮ್ಮನ್ನ ಕೊರಡೆಗಳಿಂದ ಓಡಿಸ್ತೇನೆ. ಅದನ್ನೇ ಹೇಳ್ತಿದ್ದಾರೆ ನೋಡಿ ಪ್ರೇರೆ. ನನ್ನ ತಂದೆ ನಿಮ್ಮ ಮೇಲೆ ಭಾರವಾದ ನೊಗವನ್ನು ಹಾಕಿರುವುದು ನಿಜ, ಆದ್ರೆ ನಾನು ಅದಕ್ಕೆ ಇನ್ನೂ ಹೆಚ್ಚಿನ ಭಾರವನ್ನು ಕೂಡಿಸುತ್ತೇನೆ. ಅವನು ನಿಮ್ಮನ್ನು ಬಾರುಕೋಲುಗಳಿಂದ ಹೊಡೆದದ್ದು ನಿಜ, ನಾನಾದರೂ ನಿಮ್ಮನ್ನು ಮುಳ್ಳು ಕೊರಡೆಗಳಿಂದ ದಂಡಿಸುವೆನು ಎಂಬುದಾಗಿ ಹೇಳಬೇಕು. ಏನಂತ ಸಲಹೆ ಕೊಡ್ತಿದ್ದಾರೆ ಅಂತಂದ್ರೆ, ಆ ಭಾರ ನಾನು ಕಡಿಮೆ ಮಾಡಲ್ಲ, ಇನ್ನೂ ಜಾಸ್ತಿ ಮಾಡ್ತೇನೆ. ಒಂದು, ನಮ್ಮಪ್ಪನಿಗಿಂತ ನಾನು ದೊಡ್ಡವನು ಅಂತ ಹೇಳಬೇಕು. 2, ಅವರು ನಮ್ಮಪ್ಪ ನಿಮ್ಮನ್ನ ಕೋಲ್ಗಳಿಂದ ಹೊಡಿತಿದ್ರಲ್ಲ, ನಾನ್ ನಿಮ್ಮನ್ನ ಮುಳ್ಳು ಕೊರಡೆಗಳಿಂದ ಓಡಿಸ್ತೇನೆ, ದಂಡಿಸುತ್ತೇನೆ, ಶಿಕ್ಷಿಸುತ್ತೇನೆ ಅಂತ ಭಯಂಕರವಾದಂತ ಸ್ಟೇಟ್ಮೆಂಟ್ ಕೊಟ್ರು ಪ್ರೇರೆ. ಆ ಕೊಟ್ಟಂತ ಸ್ಟೇಟ್ಮೆಂಟ್ ನ ರಾಜನಾಗಿದ್ದಂತವನು, ಅರಸನಾಗಿದ್ದಂತವನು, ನಾಯಕನಾದಂತವನು ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ಬೇಕು ತಾನೆ. ಹಿರಿಯರು ಹೇಳಿದಂತ ಮಾತುಗಳನ್ನ ಅಸಡ್ಡೆ ಮಾಡಿದಾನೆ, ಯೌವನಸ್ಥರು ಹೇಳಿದಂತ ಮಾತನ್ನ ಆಕ್ಸೆಪ್ಟ್ ಮಾಡಿದಾನೆ, ಬೇರೆ ನಾವು ಅರ್ಥ ಮಾಡ್ಕೊಳ್ಬೇಕಾರಂತ ವಿಷಯ ಏನಂತಂದ್ರೆ, ನಮ್ಮ ಸುತ್ತಲಿರುವಂತವ್ರು ಎಂತವರಾಗಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ಕೋಬೇಕು. ನಮ್ಮ ಸುತ್ತಲಿರುವಂತ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಲಿರುವಂತ ಜನರು ಹೇಗಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಆ ಎಫೆಕ್ಟ್ ಯಾವಾಗ್ಲೂ ನಮ್ಮ ಮೇಲಿರುತ್ತೆ ಅಲ್ಲ. ಅವನ ಜೊತೆ ಬೆಳೆದಂತವ್ರನ್ನ ಇವನ್ನ ಕರೆಸ್ಕೊಂಡು ಮಂತ್ರಿಗಳ ಪೋಸ್ಟ್ ಕೊಟ್ಟಿದ್ದಾನೆ ಅಂತಂದ್ರೆ, ಇವನ್ ಎಷ್ಟು ದರಿದ್ರನಾಗಿರ್ಬೇಕು ರೆಹಬ್ಬಾಮನು. ಅವರ ತಂದೆಯ ಕಾಲದಿಂದ ಹೇಳ್ಕೊಂಡು ಬರ್ತಿರುವಂತವ್ರು, ಒಳ್ಳೆ ಮಾತುಗಳನ್ನಾಗ್ಲಿ ಕೆಟ್ಟ ಮಾತುಗಳನ್ನಾಗ್ಲಿ ತಿಳಿದು ಅನುಭವಸ್ಥರು ಯಾರಾದ್ರೂ ಇದಾರ, ಅವ್ರ ಮಾತುಗಳನ್ನ ಅಲಕ್ಷ್ಯ ಮಾಡಿದಾನಂತೆ. ಯವನಸ್ಥರು ಅವನ ಜೊತೆಗೆ ಹುಟ್ಟು ಬೆಳೆದಂತವ್ರ ಮಾತನ್ನ ಕೇಳ್ತಿದ್ದಾನಂತೆ ಪ್ರೇರ. ಅದು ಏನ್ ಒಳ್ಳೆ ಮಾತು ಹೇಳ್ತಿದಾರ ಅವ್ರು ಅಂತಂದ್ರೆ, ಒಳ್ಳೆ ಮಾತಲ್ಲ ಅದು.
ಜನರನ್ನ ದೇವರಿಂದ ದೂರ ಮಾಡುವಂತ ಮತ್ತು ಯಾವಾಗಾದ್ರೆ ರೆಹಬಾಮನು ಈ ಸ್ಟೇಟ್ಮೆಂಟ್ ಕೊಟ್ನಲ್ಲ ಪ್ರೇಯರ್ 3 ದಿನಗಳ ನಂತರ ಜನರ ಮಧ್ಯದಲ್ಲಿ ಜನರಿಗೆ ಅವಾಗ ಸಪರೇಷನ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾನು ಹೇಳಿದೆ, ನಾವು ಮಾಡುವಂತ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಪ್ರೇರೆ ನಮ್ಮ ಸುತ್ತಲಿರುವಂತವರಿಗೆ ಅದರ ಎಫೆಕ್ಟ್ ಎನ್ನುವಂಥದ್ದು ಇರುತ್ತೆ. ರೆಹಬಾಮನು ತೆಗೆದುಕೊಂಡಂತ ಆ ನಿರ್ಣಯ, ರೆಹಬಾಮನು ಹೇಳಿದಂತ ಆ ಮಾತು ಏನಾದ್ರೂ ಇದೆಯಲ್ಲ ಪ್ರೇರೆ, ಆ ಮಾತು, ಆ ಒಂದು ನಿರ್ಣಯ ಇಸ್ರಾಯೇಲ್ಯರನ್ನು 2 ಪಂಗಡಗಳನ್ನಾಗಿ ಮಾಡಿದೆ. ಇಸ್ರಾಯೇಲ್ಯರನ್ನು 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ಬಿಡ್ತು ಪ್ರೇಯರ್. 10 ಭಾಗಗಳು, ಮೇಲಿರುವಂತ 10 ಭಾಗಗಳು ಉತ್ತರ ಪ್ರಾಂತ್ಯಗಳಲ್ಲಿ ಸೆಟಲ್ ಆದ್ರೆ 2 ಭಾಗಗಳು ಮಾತ್ರ ರೆಹಬಾಮನಿಗೆ ಸಪೋರ್ಟ್ ಆಗಿ ನಿಂತಿತು. 2 ಭಾಗಗಳು ಮಾತ್ರ, ಒಂದು ಬೆನ್ಯಾಮೀನ್ ಗೋತ್ರದವರು, ಒಂದು ಯಹೂದ ಗೋತ್ರದವರು ಅಷ್ಟೇ. ಈ 2 ಗೋತ್ರಗಳು ಮಾತ್ರ ರೆಹಬಾಮನ ಜೊತೆಗಿದ್ದಾವೆ. ಮಿಕ್ಕಿದಂತ 10 ಗೋತ್ರಗಳು ರೆಹಬಾಮನು ನಮಗೆ ರಾಜನಾಗಿ ಬೇಡ ಅಂತೇಳಿ ಯರೋಬಾಮನನ್ನ ಅಪ್ರೋಚ್ ಆದ್ರು. ಇಲ್ಲಿಗೆ ರೆಹಬಾಮನ ಜೀವಿತ ಕ್ಲೋಸ್. ರೆಹಬಾಮನ ಜೀವಿತ ಇನ್ನಿಷ್ಟೇ. ಏನೋ ಒಂದು 25-30 ವರ್ಷ ಏನೋ ಆಳ್ವಿಕೆ ಮಾಡಿದಾನೆ, ಆಳ್ವಿಕೆ ಮಾಡಿ ಸತ್ತೋದ. ರೆಹಬಾಮನ ಜೀವಿತ ಚರಿತ್ರೆ ಇಷ್ಟೇ ಮುಗಿದೋಯ್ತು. ಸೊಲೊಮೋನನು ಎಂಥ ಜ್ಞಾನಿ, ದಾವೀದನು ಎಷ್ಟು ಶ್ರೇಷ್ಠನು ದೇವರ ದೃಷ್ಟಿಯಲ್ಲಿ, ಸೌಲನು ಕೂಡ ದೇವರನ್ನು ನಂಬಿಕೊಂಡು ಇಸ್ರಾಯೇಲರನ್ನು ನಡೆಸಿದಂತ ರೀತಿ ನಾವು ನೋಡುವುದಾದ್ರೆ ನಿಜವಾಗ್ಲೂ ಆಶ್ಚರ್ಯ. ಇವರು 3 ಕೂಡ ಅದ್ಭುತವಾಗಿ ದೇವರ ಮಕ್ಕಳಾಗಿರುವಂತ ಇಸ್ರಾಯೇಲರನ್ನು ನಡೆಸಿದಾಗ ರೆಹಬಾಮನು ಆ ರೀತಿಯಾಗಿರ್ಲಿಕ್ಕಾಗಲಿಲ್ಲ. ಕಾರಣ ಏನು ಅಂತಂದ್ರೆ, ದೇವರು ಮೊದಲೇ ಹೇಳಿದ್ದಾರೆ ಸೊಲೊಮೋನನಿಗೆ, ನೀನ್ ತಪ್ಪು ಮಾಡಿದ್ಯಾ, ನಿನ್ನ ಮಗನಿಗೆ ಈ ರಾಜ್ಯ ಏನು ಸಿಗೋದಿಲ್ಲ. ಆದ್ರೆ ನಿಮ್ಮಪ್ಪ ಇದನ್ನೆಲ್ಲ ದಾವೀದನು, ನಿಮ್ಮಪ್ಪ ಮಾಡಿದಂತ ಒಳ್ಳೆ ಕಾರ್ಯಗಳನ್ನ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲವನ್ನೂ ತೆಗೆಯೋದಿಲ್ಲ ಅವನ ಕೈಯಿಂದ. ಒಂದು ಭಾಗವನ್ನು ಮಾತ್ರ ನಾನು ಕೊಡ್ತೇನೆ, 2 ಗೋತ್ರಗಳನ್ನು ಮಾತ್ರ ನಾನು ಕೊಡ್ತೇನೆ. ಮಿಕ್ಕಿದಂತ 10 ಗೋತ್ರಗಳು ಅವನ ಅಧೀನದಲ್ಲಿರೋದಿಲ್ಲ. ಹೇಳಿದಂತೆ ಇಸ್ರಾಯೇಲ್ಯರು 2 ಭಾಗಗಳಾಗಿ ವಿಂಗಡಿಸಲ್ಪಟ್ಟರು. 10 ಗೋತ್ರಗಳು ಉತ್ತರ ಭಾಗಕ್ಕೆ, 2 ಗೋತ್ರಗಳು ದಕ್ಷಿಣ ಭಾಗದಲ್ಲಿ. ಇವಾಗ 10 ಗೋತ್ರಗಳು ಉತ್ತರ ಭಾಗಕ್ಕೆ ಹೋದಂತ 10 ಗೋತ್ರಗಳಿಗೆ ರಾಜನನ್ನಾಗಿ ಅವರಿಟ್ಟುಕೊಂಡಿರುವಂತದ್ದು ಯಾರನ್ನ ಗೊತ್ತಾ ಪ್ರಿಯರೇ? ಯರೋಬಾಮನು. ರೆಹಬಾಮನ ಚಾಪ್ಟರ್ ಕ್ಲೋಸ್, ಯರೋಬಾಮನ ಚಾಪ್ಟರ್ ಓಪನ್ ಆಗುತ್ತೆ ಈಗ. ಯರೋಬಾಮನು ಈ 10 ಗೋತ್ರಗಳಿಗೆ ದೊಡ್ಡದು. ಇವನ ಹತ್ರ ಇರೋದೆಷ್ಟು? ಕೇವಲ 2 ಗೋತ್ರಗಳು. ಯರೋಬಾಮನ ಹತ್ರ 10 ಬಲ ಜಾಸ್ತಿ, ಸ್ಟ್ರೆಂತ್ ಜಾಸ್ತಿ. 10 ಗೋತ್ರಗಳು ಯರೋಬಾಮನ ಬಳಿಗೆ ಬಂದ ತಕ್ಷಣ ಪ್ರೇಯರ್ 10 ಗೋತ್ರಗಳನ್ನ ಆಳ್ವಿಕೆ ಮಾಡುವುದನ್ನ ಶುರು ಮಾಡಿದಾನೆ. ಆದರೆ ಇಸ್ರಾಯೇಲರಿಗಿರುವಂತ ಒಂದು ಪದ್ಧತಿ ಇದೆ. ಏನಂತಂದ್ರೆ, ಪ್ರತಿ ವಾರ ಚರ್ಚ್ಗೆ ಹೋಗುವಂತದ್ದು, ಪ್ರತಿ ಬಾರಿ ಬಲಿ ಹೋಮಗಳನ್ನ ಸಮರ್ಪಿಸುವುದು ಅವರಿಗೆ ಅಭ್ಯಾಸ. ಆದರೆ ಯಾವಾಗಾದ್ರೆ 2 ಪಾರ್ಟ್ ಆಗಿ ಇವರು ವಿಂಗಡಿಸಲ್ಪಟ್ಟಿದಾರೋ, ಈ ಚರ್ಚ್ ಎಲ್ಲಾದ್ರೂ ಇದೆಯಲ್ಲ, ಈ ಗುಡಾರ, ಈ ಮಂಜೂಷ, ದೇವರ ಆಲಯವೇನಾದ್ರೂ ಇದೆಯಲ್ಲ ಪ್ರೇರೆ, ಅದು ದಕ್ಷಿಣ ಪ್ರಾಂತದಲ್ಲಿದೆ, ಸೌತ್ ಪಾರ್ಟ್ ಅಲ್ಲಿ, ಕೆಳಗಿನ ಭಾಗದಲ್ಲಿದೆ. ಉತ್ತರ ಭಾಗದಲ್ಲಿ ಚರ್ಚ್ ಇಲ್ಲ, ಉತ್ತರ ಭಾಗದಲ್ಲಿ ಮಂಜೂಷವಿಲ್ಲ, ಉತ್ತರ ಭಾಗದಲ್ಲಿ ದೇವರ ಆಲಯವಿಲ್ಲ. ಇವರು ಏನ್ ಮಾಡ್ತಿದ್ರು ಅಂತಂದ್ರೆ, ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ಕೊಂಡು ಬರ್ತಿದ್ರು. ಒಂಥರ ಏನಾಗ್ಬಿಡ್ತಿದೆ ಅಂತಂದ್ರೆ, ಚರ್ಚ್ಗೆ ಹೋಗ್ಬೇಕು ಅಂತಂದ್ರೆ ಶತ್ರುಗಳ ದೇಶಕ್ಕೆ ಹೋಗ್ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತು. ಶತ್ರುಗಳ ದೇಶಕ್ಕೆ, ಶತ್ರುಗಳಾಗ್ಬಿಟ್ಟಿದಾರಲ್ಲ, ವೈರಿಗಳಾಗ್ಬಿಟ್ಟಿದಾರಲ್ಲ. ಸೊ ಇವಾಗ ಹೋಗ್ತಾ ಬರ್ತಿರ್ತಾರೆ. ಇದನ್ನ ಯರೋಬಾಮನು ನೋಡಿ, ಯರೋಬಾಮನು ಮಾಡಿದಂತ ಕೆಲಸ ಏನೋ ಗೊತ್ತಾ ಪ್ರೇರೆ? ಮಾಡಿದಂತ ಕೆಲಸ ಏನೋ ಗೊತ್ತಾ? ಯರೋಬಾಮನು 2 ಚಿನ್ನದ ಬಸವಗಳನ್ನ ಮಾಡಿಸ್ತಾನೆ. 2 ಚಿನ್ನದ ಬಸವಗಳ ರೂಪವನ್ನ ಮಾಡಿಸಿ, ಮೇಲೊಂದು ಬಸವನ್ನ, ಕೆಳಗೊಂದು ಬಸವವನ್ನ, ಅಂದ್ರೆ ಉತ್ತರ ಪ್ರಾಂತದ 2 ಕೋಣೆಗಳಲ್ಲೂ ಈ 2 ಬಸವಗಳನ್ನ ಕುಂಡ್ರಿಸಿ ಅವರನ್ನ ಅವುಗಳಿಗೆ ಪೂಜೆ ಮಾಡುವಂತೆ, ಅವುಗಳಿಗೆ ನಮಸ್ಕರಿಸುವಂತೆ ಮಾಡ್ತಾರೆ ಪ್ರಿಯರೇ. ಅವರಿಗೆ ನಮಸ್ಕರಿಸುವಂತೆ ಮಾಡ್ತಾನೆ. ಸೊ ಇದು ಎಷ್ಟರವರೆಗೂ ಕರೆಕ್ಟ್ ಅಂತಂದ್ರೆ ಕರೆಕ್ಟ್ ಅಲ್ಲ, ಇದು ಸರಿಯಾದದ್ದಲ್ಲ. ಮೊದಲನೇದಾಗಿ ಬಸವ ಮಾಡಿದವರು ಯಾರು ಪ್ರಿಯರೇ? ದೊಡ್ಡ ವ್ಯಕ್ತಿ ಅಹರೋನನು.
ಇಸ್ರಾಯೇಲರು ಈ ಮುದುಕ ಸತ್ತೋಗ್ಬಿಟ್ಟಿದಾನೆ, ಮೋಶೆ ಇವ್ನ್ ಕಾಣಿಸ್ತಿಲ್ಲ, ಆಗೋಯ್ತು 1 ತಿಂಗಳು, ಎಲ್ಲಿಗೆ ಬೆಟ್ಟ ಹತ್ತಿ ಬಂದೇ ಇಲ್ಲ, ಸತ್ತೋಗ್ಬಿಟ್ಟಿರ್ತಾನೆ, ಅವನ್ನ ನಾವ್ ಕಾಯ್ಕೊಂಡಿರಕ್ ಆಗಲ್ಲ, ನಮ್ಮನ್ನ ಇನ್ನು ಮುಂದೆ ನಡೆಸೋದಕ್ಕೆ ನಮ್ಗೊಂದು ದೇವರು ಬೇಕು ಅಂತಂದಾಗ ಅವಾಗ ಅವ್ರಿಗೆ ಚಿನ್ನ ಎಲ್ಲ ಕೊಟ್ರೆ, ಅಹರೋನನು ಮಾಡಿದಂತ ರೂಪವೇ ಬಸವನು. ಅದನ್ನ ನೋಡಿ ದೇವರು ಮೆಚ್ಚಿದಾರ ಅಂತಂದ್ರೆ ಮೆಚ್ಚಿಲ ಪ್ರೇಯರೆ, ಬಹಳ ಕೋಪ ಪಟ್ರು. ಯಾರ್ಯಾರಾದ್ರೆ ಆ ಬಸವನನ್ನ ಮಾಡಿದ್ರಲ್ಲ, ಮೋಶೆ ಕೆಳಗಿಳಿದ ತಕ್ಷಣ ಆ ಬಸವನನ್ನ ಕರಗಿಸಿ ಆ ನೀರಲ್ಲಿ ಚೆಲ್ಲಿ, ಆ ನೀರನ್ನ ಯಾರ್ಯಾರಾದ್ರೆ ಆ ಬಸವ ಬೇಕು ಅಂತ ಕೇಳಿದಾರಲ್ಲ ಅವರೆಲ್ಲರ ಕೈಯಿಂದ ಅದನ್ನ ಕುಡಿಸ್ಬಿಟ್ಟು ಭಯಂಕರವಾಗಿ ಆವತ್ತಿನ ದಿನದಲ್ಲಿ ಒಂದು ಸಂಘಟನೆ ನಡೀತು. ದೇವರಿಗೆ ಇಷ್ಟ ಆಗಿಲ್ಲ. ಹಾಗಾಗಿ ಆ ವಿಷಯ ಗೊತ್ತಿದ್ದಾಗ್ಯೂ ಕೂಡ ಯೆರೊಬ್ಬಾಮನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಪ್ರಿಯರೇ, 2 ಬಸವಗಳನ್ನ ಮಾಡಿಸಿ ಅವುಗಳನ್ನ ಪೂಜಿಸುವಂತೆ ಇಸ್ರಾಯೇಲರನ್ನ ಪ್ರೇರೇಪಿಸ್ತಾನೆ. ಇದು ದೇವರಿಗೆ ಇಷ್ಟ ಆಗಿಲ್ಲ. ದೇವರಿಗೆ ಇಷ್ಟ ಆಗದೆ, ಯಾಕಂದ್ರೆ ದೇವರಿಗೆ ಇಷ್ಟ ಇಲ್ಲ. ನಾನು ಬಿಟ್ಟರೆ ಬೇರೆ ದೇವರುಗಳು ಯಾರು ಇರಬಾರದು, ಇದು ನನ್ನ ಆಜ್ಞೆ, ಇದು ನನ್ನ ಶಾಸನ. ಇಷ್ಟ ಆಗಿಲ್ಲ. ಇಷ್ಟ ಆಗದೆ ಇದ್ದಾಗ ದೇವರು ಮಾಡುವಂತದ್ದೇ, ನೀನ್ ಏನೋ ಮಾಡ್ತೀಯ ಅಂತ ನಾನ್ ನಿನ್ನ ಕೈಗೆ ಇಸ್ರಾಯೇಲರನ್ನು ಕೊಟ್ಟೆ, ನೀನೇನ್ ಮಾಡ್ತಿದ್ಯಾ, ಹಾಳು ಮಾಡ್ತಿದ್ಯಾ ಎಂಬುದಾಗಿ 13ನೇ ಅಧ್ಯಾಯದ 33ನೇ ವಚನಕ್ಕೆ ಬರುವಷ್ಟರಲ್ಲಿ, 13ನೇ ಅಧ್ಯಾಯದ 33 ವಚನಕ್ಕೆ ಬರುವಷ್ಟರಲ್ಲಿ ಪ್ರಿಯರೇ, ಯೆರೊಬ್ಬಾಮನ ಚರಿತ್ರೆಯನ್ನು ಕೂಡ ಮುಗಿದೋಗುತ್ತೆ. 33-34. ಇಷ್ಟಾದರೂ ಯೆರೊಬ್ಬಾಮನು, 13ನೇ ಅಧ್ಯಾಯ 1ನೇ ಅರಸುಗಳು 33. ಇಷ್ಟಾದರೂ ಯೆರೊಬ್ಬಾಮನು ತನ್ನ ದುರ್ಮಾರ್ಗವನ್ನು ಬಿಡದೆ ತಿರುಗಿ ಕನಿಷ್ಠರಾದ ಜನರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ನೇಮಿಸಿದನು. ಮನಸ್ಸಿಗೆ ಬಂದವರನ್ನು ಪೂಜಾ ಸ್ಥಳಗಳ ಯಾಜಕರನ್ನಾಗಿ ಪ್ರತಿಷ್ಠಿಸಿದನು. ಈ ಕಾರಣದಿಂದ ಯೆರೊಬ್ಬಾಮನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ತೆಗೆದುಹಾಕಲ್ಪಟ್ಟು ನಿರ್ನಾಮವಾದರು. ಅಡ್ರೆಸ್ ಇಲ್ದಿರ ಹೋದ್ರು. ಯಾಕೆ ಅಂತಂದ್ರೆ ಯೆರೊಬ್ಬಾಮನು ಮಾಡಿದಂತ ಕೆಲಸಗಳು. ಇಲ್ಲಿ ಪ್ರಿಯರೇ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂತಂದ್ರೆ, ಇಬ್ಬರ ಜೀವನ, ಇಬ್ಬರ ಚರಿತ್ರೆ, ಇಬ್ಬರ ಬದುಕುಗಳು. ಈ ಇಬ್ಬರ ಬದುಕುಗಳು ಪ್ರಿಯರೇ, ಇಬ್ಬರ ಬದುಕುಗಳು ನಮಗೆ ಕಳಿಸಿಕೊಡುವಂಥದ್ದು, ಹೇಳಿಕೊಡುವಂಥದ್ದು ಏನಂತಂದ್ರೆ, ಒಂದು, ಇಬ್ಬರಿಗೂ ದೇವರ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ದೇವರು ಅಯೋಗ್ಯರು, ಅಲ್ಪರಾಗಿರುವಂತ ನಮಗ ಅವಕಾಶವನ್ನ ಕೊಡ್ತಾರೆ. ಕೆಲವೊಮ್ಮೆ ನಾವು ನಮ್ಮ ಬುದ್ಧಿಹೀನತೆಯಿಂದ ಅವಕಾಶವನ್ನ ದುರ್ವಿನಿಯೋಗ ಮಾಡಿಕೊಳ್ಳುತ್ತೇವೆ. ಇಲ್ಲಿ ಯೆರೊಬ್ಬಾಮನ ಪರಿಸ್ಥಿತಿ ಹಾಗೆ ಆಗಿತ್ತು. ರೆಹಬಾಮನು ಬಿಡಿ, ರೆಹಬಾಮನು ವಂಶ ಪಾರಂಪರ್ಯವಾಗಿ ತಂದೆ ಮಕ್ಕಳು ರಾಜರಾಗಿ ಬರ್ತಿದ್ದಾರೆ. ಹಾಗೆ ರಾಜನಾಗಿ ಬಂದಂತವನು ರೆಹಬಾಮನು, ಅದು ಕೂಡ ಅವನ ಭಾಗ್ಯ, ಅದು ಕೂಡ ಸುಮ್ಮನೆ ಅಲ್ಲ, ಅದು ಕೂಡ ಅವನ ಭಾಗ್ಯ. ಆದರೆ ರೆಹಬಾಮನಾಗಿರಬಹುದು, ಯೆರೊಬ್ಬಾಮನಾಗಿರಬಹುದು, ದೇವರು ಕೊಟ್ಟಂತ ಈ ಭಾಗ್ಯವನ್ನ ಏನ್ ಮಾಡಿದ್ದಾರೆ ಅವರು ಅಂತಂದ್ರೆ ನಿರ್ಲಕ್ಷ್ಯ ಮಾಡಿದ್ದಾರೆ, ಅಸಡ್ಡೆ ಮಾಡಿದ್ದಾರೆ, ಅವರ ಸ್ವಬುದ್ಧಿಯನ್ನ ಅಲ್ಲಿಟ್ಟಿದ್ದಾರೆ. ಅದು ತಪ್ಪು. ಸೊಲೊಮೋನನಿಗೂ ಕೂಡ ದೇವರು, ನಿನಗೆ ರಾಜ್ಯವನ್ನ ಕೊಟ್ಟಿದ್ದೇನೆ, ಅಧಿಕಾರವನ್ನ ಕೊಟ್ಟಿದ್ದೇನೆ, ನನ್ನ ಜನರನ್ನ ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದೇನೆ, ಏನ್ ಬೇಕು ನಿನಗೆ ಕೇಳು ಅಂತ ಸೊಲೊಮೋನನನ್ನ ದೇವರು ಕೇಳಿದಾಗ, ಸೊಲೊಮೋನನು, ದೇವರೇ ನನಗೆ ಅಂಕೊಡು, ಶತ್ರುಗಳ ಪ್ರಾಣವನ್ನ ಕೊಡು, ಆಸ್ತಿ ಕೊಟ್ಬಿಡು, ಅದು ಕೊಟ್ಬಿಡು, ಇದು ಕೊಟ್ಬಿಡು ಅಂತ ಕೇಳಿಲ್ಲ. ನಿನ್ನ ಜನರಾಗಿರುವಂತ ಇಸ್ರಾಯೇಲರನ್ನು ಹೇಗೆ ನಡೆಸಬೇಕು ನನಗೆ ಗೊತ್ತಿಲ್ಲ, ಅವರನ್ನ ನಡೆಸುವ ಜ್ಞಾನ ನನಗೆ ಕೊಡು. ಇದು ಸೊಲೊಮೋನನು ಕೇಳಿರುವಂತದ್ದು. ಅದಕ್ಕೆ ಸೊಲೊಮೋನನು ಜ್ಞಾನಿ ಎಂಬುದಾಗಿ ನಾವು ನೋಡಿಕೊಂಡಿದ್ದೇವೆ. ಆದ್ರೆ ಯೆರೊಬ್ಬಾಮನಲ್ಲಿಯೂ ರೆಹಬಾಮನಲ್ಲಿಯೂ ಅಂತ ಪ್ರಾರ್ಥನೆಗಳು ದೇವರಿಗೆ ಕಾಣಲಿಲ್ಲ. ಅಂತ ಆ ಒಂದು ಭಕ್ತಿಯ ಜೀವನ ದೇವರಿಗೆ ಕಾಣದೇ ಇದ್ದಾಗ ಪ್ರಿಯರೇ, ದೇವರವರಿಬ್ಬರನ್ನ ಅಳಿಸಿ ಬಿಟ್ಟನು. ದೇವರವರಿಬ್ಬರ ಚರಿತ್ರೆಯನ್ನ ಸತ್ಯವೇದದಲ್ಲಿ ಒಳ್ಳೆಯದಾಗಿ ಬರೆಸಲಿಲ್ಲ. ಇಸ್ರಾಯೇಲ್ಯರು
ಒಂದಾಗಿರಬೇಕಾಗಿರುವಂತ ಇಸ್ರಾಯೇಲರನ್ನ 2 ಭಾಗಗಳನ್ನಾಗಿ ಅವರು ಡಿವೈಡ್ ಮಾಡೋದಕ್ಕೆ ಕಾರಣವಾದ್ರು. ಇನ್ನು ಬೈಬಲ್ ಚರಿತ್ರೆಯಲ್ಲಿ ಅರಸುಗಳ ಚರಿತ್ರೆ ಅಥವಾ ಪೂರ್ವಕಾಲ ವೃತ್ತಾಂತಕ್ಕೆ ಹೋಗೋ ಆ ಚರಿತ್ರೆ ನಾವು ನೋಡ್ಕೊಳ್ಳುವಾಗ ಓದುವಾಗ ಪ್ರೇರೆ ಇಬ್ಬರಿಬ್ಬರು ರಾಜರು ನಮಗ್ ಕಾಣಿಸ್ತಾರೆ. ಒಬ್ಬರಲ್ಲ, ಇಬ್ಬರಿಬ್ಬರು ರಾಜರು. ಕಾರಣ ಏನಂತಂದ್ರೆ ಡಿವೈಡ್ ಆಗ್ಬಿಟ್ಟಿದ್ದಾರೆ ಇಸ್ರಾಯೇಲ್ಯರು. 10 ಗೋತ್ರಗಳು, 2 ಗೋತ್ರಗಳು, ಇವರಿಬ್ಬರಿಗೆ ಸಪರೇಟ್ ರಾಜ್ಯಗಳು, ಅವರ ಕೆಲಸ ಬೇರೆ, ಇವರ ಕೆಲಸ ಬೇರೆ, ಆ ರೀತಿಯಾಗಿ ನಡೆಯುವಂತ ಪರಿಸ್ಥಿತಿಗಳು. ಹಾಗಾಗಿ ದೇವರು ನಮಗೆ ಕೊಡುವಂತ ಅವಕಾಶವನ್ನ ಅದು ಹೇಗೆ ಆಗಿರಬಹುದು, ಅವಕಾಶಗಳನ್ನ ನಾವು ದುರ್ವಿನಿಯೋಗ ಮಾಡಿಕೊಳ್ಳಬಾರದು. ಅವಕಾಶಗಳನ್ನ ನಾವು ದೇವರು ಕೊಟ್ಟಂತ ಅವಕಾಶಗಳನ್ನ ಕೇರ್ಲೆಸ್ ಆಗಿ ತೆಗೆದುಕೊಳ್ಳಬಾರದು ಪ್ರಿಯರೇ. ಏನೇ ಆಗಿರಬಹುದು, ದೇವರ ಸೇವೆಯಲ್ಲಿ ದೇವರು ನಮಗೆ ಕೊಟ್ಟಂತ ಬಾಧ್ಯತೆ, ಅದು ಚಿಕ್ಕದೇ ಆಗಿರಬಹುದು, ದೊಡ್ಡದೇ ಆಗಿರಬಹುದು, ಅವುಗಳನ್ನ ನಾವು ಅಸಡ್ಡೆ ಮಾಡಬಾರದು, ಕೇರ್ಲೆಸ್ ಆಗಿ ತೆಗೆದುಕೊಳ್ಳಬಾರದು. ಆ ಚಿಕ್ಕದೇ ಅಲ್ವಾ ಅನ್ನುವಂತ ನೆಗ್ಲಿಜೆನ್ಸಿ ನಮ್ಮಲ್ಲಿ ಬರಬಾರದು, ನೆಗ್ಲೆಕ್ಟ್ ಆಗಿ ನಾವಿರಬಾರದು ಪ್ರಿಯರೇ. ಅದು ಬಹಳ ತಪ್ಪು. ಹಾಗಾಗಿ ದೇವರು ಯೆರೊಬ್ಬಾಮನಿಗೂ ರೆಹಬ್ಬಾಮನಿಗೂ ಒಳ್ಳೆ ಪರಿಸ್ಥಿತಿಗಳನ್ನ ಕೊಟ್ಟಾಗಿ ಪ್ರಿಯರೇ, ಅವರ ಕೈಯಾರೆ ಅವರು ನಾಶ ಮಾಡಿಕೊಂಡ್ರು. ಅತಿ ಬುದ್ಧಿವಂತಿಕೆಯಿಂದ, ಓವರ್ ಕಾನ್ಫಿಡೆಂಟ್ ಇಂದ ಅವ್ರು ಏನ್ ಮಾಡ್ಕೊಂಡ್ರು ಅಂತಂದ್ರೆ ನಾಶ ಮಾಡ್ಕೊಂಡ್ರು ಪ್ರೇರೆ, ಕೈಯಾರೆ ಹಾಳು ಮಾಡ್ಕೊಂಡ್ರು. ನಮ್ಮ ಜೀವನಗಳನ್ನು ಪರೀಕ್ಷಿಸಿಕೊಳ್ಳೋಣ. ಈ ದಿನ, ಈ ಕಾಲದಲ್ಲಿ, ಈ ಪರಿಸ್ಥಿತಿಗಳಲ್ಲಿ ಪ್ರೇರೆ, ಅಂದ್ರೆ ಇವಾಗಿರುವಂತ ಅಸತ್ಯ ಬೋಧನೆಗಳಲ್ಲಿ, ಇವಾಗಿರುವಂತ ಈ ಒಂದು ಲೋಕದ ಪಾರಂಪರ್ಯಾಚಾರದಲ್ಲಿ, ಲೋಕದ ಸೈತಾನನ ಆಳ್ವಿಕೆಯಲ್ಲಿ ಪ್ರೇರೆ, ದೇವರು ನಮಗೆ ಈ ಮಾತುಗಳನ್ನ ಕೇಳಿಸಿದ್ದಾರೆ ಅಂತಂದ್ರೆ ಇದು ಸಾಮಾನ್ಯವಾದಂತ ವಿಷಯವಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡು ಆತನ ಶ್ರೇಷ್ಠವಾದಂತ ಮಾತುಗಳನ್ನ ತಿಳಿಯಪಡಿಸುತ್ತಾ ಪ್ರತಿದಿನ ಇಂಥ ಮಾತುಗಳನ್ನು ಪ್ರತಿ ತಿಂಗಳು ಮೀಟಿಂಗ್ಸ್ ಗಳ ಮೂಲಕವಾಗಿ ಆಗಲಿ, ಯೂಟ್ಯೂಬ್ ಮುಖಾಂತರವಾಗ್ಲಿ ಆಗಲಿ, ಸತ್ಯವಾಕ್ಯವನ್ನ ದೇವರು ನಮ್ಗೆ ತಿಳಿಯಪಡಿಸ್ತಿದ್ದಾರೆ ಅಂತಂದ್ರೆ ಇದು ಸಾಮಾನ್ಯವಾದಂತ ವಿಷಯವಲ್ಲ. ಇಟ್ಸ್ ನಾಟ್ ಎ ಜೋಕ್. ದೇವರಿಗೆ ನಮ್ಮ ಜೀವನಗಳ ಮೇಲೆ ಪ್ರಣಾಳಿಕೆ, ಉದ್ದೇಶಗಳು ಬಹಳ ಉನ್ನತವಾಗಿದ್ದಾವೆ. ಆದರೆ ಆ ಪ್ರಣಾಳಿಕೆ, ಆ ಉದ್ದೇಶವೇನಾದ್ರೂ ಇದೆಯೋ ಅದು ನಮಗ ಅರ್ಥ ಆಗೋವರೆಗೂ ಕೂಡ ಪ್ರೇರೆ, ಗಾಡ್ ಇಸ್ ಆಲ್ಸೋ ಹೆಲ್ಪ್ಲೆಸ್. ದೇವರು ಕೂಡ ಏನು ಮಾಡಕ್ಕಾಗಲ್ಲ. ದೇವರ ಉದ್ದೇಶ ನಮ್ಗೆ ಅರ್ಥ ಆಗಬೇಕು, ದೇವರ ಆಲೋಚನೆಗಳು ನಮ್ಗೆ ಅರ್ಥ ಆಗ್ಬೇಕು, ದೇವರ ಆ ಒಂದು ಪ್ರಣಾಳಿಕೆ ಏನಾದ್ರೂ ಇದೆಯಲ್ಲ ಪ್ರೇರೆ, ಅದು ನಮಗೆ ತಿಳಿದು ಬರಬೇಕು. ಯಾವಾಗಾದ್ರೆ ಅದು ನಮಗೆ ತಿಳಿದು ಬರುತ್ತಲ್ಲ ಪ್ರೇರೆ, ದೇವರ ಹತ್ರ ನಾವು ತಗ್ಗಿಸಿಕೊಂಡಿರ್ತೇವೆ, ದೇವರು ನಮ್ಮನ್ನ ಹೆಚ್ಚಿಸ್ತಾರೆ. ದೇವರ ಹತ್ರ ನಾವು ತಗ್ಗಿಸಿಕೊಂಡಿರ್ತೇವೆ, ಆದ್ರೆ ದೇವರ ಲೋಕದಲ್ಲಿ ನಮ್ಮನ್ನ ಹೆಚ್ಚಿಸುವಂತವರಾಗಿದ್ದಾರೆ. ಯಾವಾಗಾದ್ರೆ ದೇವರ ಹತ್ರ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ತೇವಲ್ವ ಪ್ರೇರೆ, ದೇವರು ಆಟೋಮೆಟಿಕ್ ಆಗಿ ನಮ್ಮನ್ನ ತಗ್ಗಿಸ್ಬಿಡ್ತಾರೆ. ಅದನ್ನೇ ತಾನೇ ಫಾರ್ಮುಲಾ ಹೇಳಿದ್ದಾರೆ ಯೇಸುಸ್ವಾಮಿ, ನಿಮ್ಮನ್ನು ನೀವು ತಗ್ಗಿಸಿಕೊಳ್ತೀರಾ, ನಾನು ಹೆಚ್ಚಿಸ್ತೇನೆ. ನಿಮ್ಮನ್ನ ನೀವು ಹೆಚ್ಚಿಸಿಕೊಳ್ತೀರಾ, ನಾನ್ ತಗ್ಗಿಸ್ತೇನೆ. ಅಪೋಸಿಟ್, ಡೆಡ್ ಅಪೋಸಿಟ್. ಹಾಗಾಗಿ ದೇವರು ನಮ್ಗೆ ಕೊಟ್ಟಂತ ಬಾಧ್ಯತೆಯನ್ನು, ದೇವರ ಸೇವೆಯಲ್ಲಿ ದೇವರು ನಮಗೆ ಕೊಟ್ಟಂತ ಬಾಧ್ಯತೆ, ಅದು ಚಿಕ್ಕದಾಗಿರಬಹುದು, ಅದು ಚಿಕ್ಕದೇ ಆಗಿರಬಹುದು. ಆ ಚಿಕ್ಕದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಆ ಚಿಕ್ಕದರಲ್ಲಿ ನಾವು ಯೋಗ್ಯರಾಗಿ ದೇವರಿಗೋಸ್ಕರ ನಿಲ್ಲಬೇಕು ಪ್ರೇರೆ. ಅದು ದೇವರಿಗೆ ಬಹಳ ಪ್ರಾಮುಖ್ಯ. ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ದೇವರು ಕೊಟ್ಟಂತ ಅವಕಾಶವೇನು? ಕಸ ಗುಡಿಸೋ ಕೆಲಸ ದೇವರು ಕೊಟ್ಟಿದಾರ, ಆ ಕಸ ಗುಡಿಸೋ ಕೆಲಸದಲ್ಲಿ ನಂಬಿಗಸ್ತರಾಗಿರಿ. ಚಾಪೆ ಆರಿಸುವಂತ ಕೆಲಸವನ್ನ ಕೊಟ್ಟಿದಾರ, ಅದರಲ್ಲಿ ನಂಬಿಗಸ್ತರಾಗಿರಿ. ಏನ್ ಕೆಲಸ ದೇವರು ನಮ್ಗೆ ಕೊಟ್ಟದ್ದು, ಏನ್ ಕೊಟ್ಟಿದ್ದಾರೆ ದೇವರು, ಅವುಗಳಲ್ಲಿ ನಾವು ನಂಬಿಗಸ್ತರಾಗಿ ನಿರತರಾಗಿದ್ದಾಗ ಪ್ರೇರೆ, ನಿಜವಾಗ್ಲು ದೇವರು ನಮ್ಮನ್ನ, ನಮ್ಮ ಕುಟುಂಬವನ್ನ, ನಮ್ಮ ಮಕ್ಕಳನ್ನ ಎಲ್ಲಿಗೂ ತುಂಬಾ ಉನ್ನತವಾಗಿ ದೇವರು ನಮ್ಮನ್ನ ಕರೆದೊಯ್ಯುವಂತವರಾಗಿದ್ದಾರೆ. ನಿಜವಾಗ್ಲು ದೇವರ ಪ್ರೀತಿ ಬಹಳ ದೊಡ್ಡದು, ದೇವರ ಕರುಣೆ ಬಹಳ ದೊಡ್ಡದು. ದೇವರು ನಾವು ಮಾಡುವಂತ ಕೆಲಸಗಳನ್ನ ಮರೆಯುವಾತನಲ್ಲ. ದೇವರು ನಾವು ಮಾಡುವಂತ ಕೆಲಸಗಳಿಂದ ನಮ್ಮ ಮಕ್ಕಳಿಗೆ ಉಪಕಾರವನ್ನ ಮಾಡ್ತಾರೆ. ನಿಜ. ಹೇಗೆ ಅಂತ ಕೇಳಿದ್ರೆ, ಇದನ್ನು ಮಾಡಿದಂತ ಪುಣ್ಯ ಕಾರ್ಯಗಳನ್ನ ದೇವರು ನೆನಪು ಮಾಡಿಕೊಂಡು ರೆಹಬ್ಬಾಮನಿಗೆ ಅವಕಾಶ ಕೊಟ್ಟ. 2 ಗೋತ್ರಗಳು ಮಾತ್ರ ಇರ್ತವೆ ಅಂತ ದಾವೀದನನ್ನ ಒಂದ್ ವೇಳೆ ನೆನಪು ಮಾಡಿಕೊಳ್ಳದೆ ಇದ್ದಿದ್ರೆ ಆ ರೆಹಬ್ಬಾಮನಿಗೆ ಆ 2 ಗೋತ್ರಗಳು ಕೂಡ ಇರ್ತಿರ್ಲಿಲ್ಲ. ದಾವೀದನ ಪುಣ್ಯ ಕಾರ್ಯಗಳು ಇನ್ನೂ 2 ಗೋತ್ರಗಳು ದಾವೀದನ ಕುಟುಂಬಕ್ಕೆ ಇರುವಂತೆ ದೇವರು ಕಾಪಾಡಿದ. ನಾವು ಕೂಡ ಪ್ರೇರೆ, ನಾವ್ ಏನ್ ಮಾಡ್ತೇವೆ ಅದು ನಮ್ಮ ಮಕ್ಕಳಿಗೆ ಬರುತ್ತೆ. ನಾವ್ ಏನು ಒಳ್ಳೇದು ಮಾಡ್ತೇವೋ ಕೆಟ್ಟದ್ದು ಮಾಡ್ತೇವೋ ಅದು ಖಂಡಿತ ನಮ್ಮ ಮಕ್ಕಳಿಗೆ ಬರುತ್ತೆ. ಅದು ನಿಜ.
ನನಗೆ ಓದೋದಕ್ಕೆ ಬರಲ್ಲ, ನಂಗ್ ಬುದ್ಧಿ ಇಲ್ಲ, ಹೇಗೆ ನನ್ನ ಮಕ್ಕಳನ್ನ ನಡೆಸಬೇಕು, ಹೇಗೆ ನಮ್ಮ ಮಕ್ಕಳನ್ನ ಬೆಳೆಸಬೇಕು? ಪ್ರಾರ್ಥನೆ ಪ್ರಾರ್ಥನೆ ಮಾಡಿ. ದೇವರು ನಡೆಸ್ತಾರೆ ಪ್ರಿಯರೇ, ದೇವರು ನಡೆಸ್ತಾರೆ. ಸಾಲ್ಮನ್ ಅಂತ ಒಂದು ಹುಡುಗ ಇದ್ದಾನೆ, ಗೊತ್ತಲ್ಲ ಪ್ರಿಯರೇ? 119ನೇ ಅಧ್ಯಾಯ ಕಂಠಸ್ಥ ಮಾಡಿ ಆ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ಕೊಟ್ಟ ಆ ಹುಡುಗ ಎಷ್ಟು ಅದ್ಭುತವಾಗಿ ಆ ಕಳೆದುಕೊಂಡು ಹೇಳ್ತಿದ್ದಾನೆ ಅಂತಂದ್ರೆ ತುಂಬಾ ಗ್ರೇಟ್, ತುಂಬಾ ಗ್ರೇಟ್. ಆ ವಯಸ್ಸಲ್ಲಿ ಆ ರೀತಿಯಾಗಿ ದೇವರ ಮಾತುಗಳನ್ನ ಕಳೆಯುವಂತದ್ದು ತುಂಬಾ ಒಳ್ಳೇದು. ಭವಿಷ್ಯದಲ್ಲಿ ಬಹಳ ಪ್ರಯೋಜನಗಳು, ಬಹಳ ಪ್ರಯೋಜನಗಳು. ಬಂದು ತುಂಬಾ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಅಣ್ಣ ಅದೇ ಹಿಂಗೆ, ಅದೇ ಅಣ್ಣ ಇದೇ ಹಿಂಗೆ, ಅಣ್ಣ ಬೈಬಲ್ ಅಲ್ಲಿ ಈ ತರ ಇದೆಯಾ, ಆ ತರ ಇದೆಯಾ ಅಂತ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾನೆ. ತುಂಬಾ ಸಂತೋಷ ಆಗತ್ತೆ ಆ ಹುಡುಗನನ್ನ ನೋಡಿದ್ರೆ. ಯಾಕಂದ್ರೆ ಒನ್ಸ್ ಅಪಾನ್ ಎ ಟೈಮ್ ನಾವು ಕೂಡ ವಾಕ್ಯವನ್ನ ಕಳೆಯುವಂತ ಪ್ರಾರಂಭದಲ್ಲಿ ನಮಗೂ ಅಂತ ಆಸಕ್ತಿ ಇತ್ತು. ನಾವು ಅದೇ ತರ ಯಾರಾದ್ರೂ ದೊಡ್ಡವರು ಗೊತ್ತಿರೋರು ಇದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನ ಕೇಳ್ತಿದ್ವಿ. ಅವನ ನೋಡಿದ್ರೆ ನನ್ನನ್ನ ನಾನು ನೋಡ್ಕೊಂಡಷ್ಟು ಸಂತೋಷ ಆಗತ್ತೆ. ಆದ್ರೆ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡುವಂತದ್ದು ಏನೋ ಗೊತ್ತಾ ಪ್ರಿಯರೇ? ಅದು ಸೊಲೊಮೋನನ ಕಷ್ಟ, ಐ ಮೀನ್ ಆ ಸೊಲೊಮೋನನ ಆ ಹುಡುಗನ ಇಂಟ್ರೆಸ್ಟ್, ಕಷ್ಟ ಅದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರಿಯರೇ ಅವರ ತಂದೆ ತಾಯಿಗಳ ಆಸಕ್ತಿ. ಅವನು ದೇವರಲ್ಲಿ ಆಸಕ್ತನಾಗಿ ನಿಂತಿದ್ದಾನೆ ಅಂತಂದ್ರೆ ಇಟ್ಸ್ ನಾಟ್ ಎ ಜೋಕ್. ಅವನು ದೇವರಲ್ಲಿ ಅಷ್ಟು ಮಂದಿಯ ಮುಂದಲ್ಲಿ ಅಷ್ಟು ಮಂದಿ ಪ್ರಶ್ನೆಗಳನ್ನ ಕೇಳ್ತಿದ್ರೆ ಧೈರ್ಯವಾಗಿ ಉತ್ತರ ಹೇಳ್ತಿದ್ದಾನೆ ಅಂತಂದ್ರೆ ಹೌದು, ಅವನು ಕಷ್ಟಪಟ್ಟಿದ್ದಾನೆ, ಅವನು ಓದಿದ್ದಾನೆ, ಅವನ ಆಸಕ್ತಿ ದೇವರು ನೋಡಿದ್ದಾರೆ, ಮೆಚ್ಚಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಪ್ರೇರೆ ಅವರ ತಂದೆ ತಾಯಿಗಳು ನನ್ನ ಮಗನು ದೇವರಿಗೋಸ್ಕರ ನಿಲ್ಲಬೇಕು, ದೇವರಿಗೋಸ್ಕರ ಬೆಳೆಯಬೇಕು ಎಂದು ತೆಗೆದುಕೊಂಡಂತ ಆ ನಿರ್ಣಯವಿದೆ ನೋಡಿ ಪ್ರೇರೆ. ಆ ನಿರ್ಣಯ ದೇವರಿಗೆ ಬಹಳ ಪ್ರಾಮುಖ್ಯವಾದದ್ದು, ದೇವರ ದೃಷ್ಟಿಯಲ್ಲಿ ಬಹಳ ಬೆಳೆ ಉಳ್ಳದ್ದು. ಅದು ಬಹಳ ಬೆಳೆ ಉಳ್ಳದ್ದು. ಆ ಬೆಳೆವುಳ್ಳ ನಿರ್ಣಯಗಳನ್ನ ತೆಗೆದುಕೊಂಡವರು ಅವರ ತಂದೆ ತಾಯಿಗಳು. ಅವರ ಮುಖಾಂತರವಾಗಿ ಅವರಿಂದಲೇ ಆ ಹುಡುಗ ಇವತ್ತು ಆ ರೀತಿಯಾಗಿ ನಿಂತಿದ್ದಾನೆ. ಇನ್ನು ಮುಂದೆ ಹೇಗಾಗ್ತಾನೋ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿಯವರೆಗೂ ದೇವರ ಅದ್ಭುತವಾಗಿ ಆ ಹುಡುಗನನ್ನ ನಡೆಸಿ ಇನ್ನು ಮುಂದಕ್ಕೆ ಕೂಡ ದೇವರು ನಡೆಸ್ತಾರೆ. ಯಾಕೆ ಆ ಹುಡುಗನನ್ನ ಕುರಿತು ನಾನು ಹೇಳ್ತಿದ್ದೇನೆ ಅಂತಂದ್ರೆ ಅವ್ರನ್ನ ಕುರಿತು ನನಗ್ ಗೊತ್ತು ಪರ್ಸನಲ್ ಆಗಿ. ಯಾಕಂದ್ರೆ ಇಲ್ಲಿರುವಂತ ಅನೇಕರ ಬಗ್ಗೆ ನನಗೆ ಪರ್ಸನಲ್ ಆಗಿ ಅಷ್ಟು ಗೊತ್ತಿಲ್ಲ. ನನಗ್ ಗೊತ್ತಿರುವಂತ ಫ್ಯಾಮಿಲಿಯಲ್ಲಿ ಅವರು ನನಗೆ ಸ್ವಲ್ಪ, ಅದು ಕೂಡ ಹೆಚ್ಚಾಗಿ ಗೊತ್ತಿಲ್ಲ, ಸ್ವಲ್ಪ ಗೊತ್ತು. ಅವರಪ್ಪ, ಅವ್ರ ತಂದೆ, ಅವ್ರ ಫ್ಯಾಮಿಲಿ, ದೇವರಲ್ಲಿ ಅವ್ರಿಗಿರುವಂತ ಆಸಕ್ತಿ, ದೇವರಲ್ಲಿ ಏನಾದ್ರು ಮಾಡಬೇಕೆನ್ನುವಂತ ಒಂದು ಕುತೂಹಲ, ನಿಜವಾಗ್ಲೂ ಪ್ರೇರೆ ಆ ಒಂದು ಲಕ್ಷಣ ದೇವರು ನಮ್ಮಲ್ಲಿ ಕಂಡರೆ, ದೇವರೇ ನಿನಗೋಸ್ಕರ ನಾನು ಏನಾದ್ರೂ ಮಾಡಬೇಕೆನ್ನುವಂತ ಆ ಒಂದೇ ಒಂದು ಲಕ್ಷಣ ದೇವರು ನಮ್ಮಲ್ಲಿ ಕಂಡರೆ ಪ್ರೇರೆ ನಮ್ಮ 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 ಚರಿತ್ರೆನ ದೇವರು ಬದಲಾಯಿಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಾಗಾಗಿ ದೇವರಿಗೋಸ್ಕರ ನಾವು ಮಾಡುವಂತದ್ದೇನು, ದೇವರಿಗೋಸ್ಕರ ನಾವು ಮಾಡುವಂತ ಕೆಲಸಗಳೇನು, ಆ ಕೆಲಸಗಳು ಬಹಳ ಪ್ರಾಮುಖ್ಯ ಪ್ರೇರೆ. ಆ ಕೆಲಸಗಳು ಬಹಳ ಪ್ರಾಮುಖ್ಯ, ನಿರ್ಣಯಗಳು ಬಹಳ ಪ್ರಾಮುಖ್ಯ. ಯೆರೊಬ್ಬಾಮನು ರೆಹಬ್ಬಾಮನ ಆ ಭಾಗ್ಯವನ್ನ ಕಳಕೊಂಡ್ರು. ಸೊಲೊಮೋನನಂತ ಜ್ಞಾನಿಗೆ ಹುಟ್ಟಿದಂತ ಮಗ ರೆಹಬ್ಬಾಮನು ಬುದ್ಧಿವಂತನಾಗಿರ್ಬೇಕಾಯ್ತು, ಬುದ್ಧಿಹೀನನಾಗಿದ್ದಾನೆ. ಜ್ಞಾನಿಯಾಗಿರಬೇಕಾಯ್ತು, ಜ್ಞಾನಹೀನನಾಗಿ ಬದುಕ್ಬಿಟ್ಟಿದ್ದಾನೆ. ನಾವು ಕೂಡ ಪ್ರಿಯರೇ ಒಳ್ಳೆ ಭಕ್ತಿವಂತರಾದಂತ ತಂದೆ ತಾಯಿಗಳಿಗೆ ಹುಡ್ತೇವೆ. ಅವರ ಗರ್ಭದಲ್ಲೇ ಬಿಟ್ಟುವಂತ ಅವಕಾಶ ದೇವರು ಕೊಡ್ತಾರೆ. ಆದ್ರೆ ನಮ್ಮ ದರಿದ್ರನೋ, ನಮ್ಮ ಬುದ್ಧಿಹೀನತೆನೋ ಏನೋ ಗೊತ್ತಿಲ್ಲ, ಅವರಲ್ಲಿರುವಂತ ಯಾವ ಒಂದು ಲಕ್ಷಣನೂ ನಮ್ಮಲ್ಲಿರಲ್ಲ. ಅವರಲ್ಲಿರುವಂತ ಯಾವ ಒಂದು ಅವರಾದ್ರೂ ವಯಸ್ಸಾದ್ರೂ ಕೂಡ ಈ ತರ ಗೂಗಲ್ ಮೀಟಿಂಗ್ ಅಟೆಂಡ್ ಆಗೋದಾಗ್ಲಿ, ಚರ್ಚ್ಗೆ ಹೋಗೋದಾಗ್ಲಿ, ಪ್ರೇಯರ್ ಮೀಟಿಂಗ್ಸ್ ಅಟೆಂಡ್ ಆಗೋದಾಗ್ಲಿ ಏನಾದ್ರು ಮಾಡ್ತಿರ್ತಾರೆ. ನಮಗೆ ಅಂತ ಆ ಪುರ್ಸತ್ತಿರಲ್ಲ, ನಮಗೆ ತುಂಬಾ ಬಿಸಿ. ನೋ ಸರ್, ಮೊದಲು ನಾವು ಬದಲಾಗಬೇಕು. ನಾವು ಬದಲಾದ್ರೆ ಆಟೋಮೆಟಿಕ್ ಆಗಿ ದೇವರು ನಮ್ಮ ಸುತ್ತಲಿರುವಂತವ್ರನ್ನ ಬದಲಾಯಿಸ್ತಾರೆ, ನಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಹೇಳಬೇಕಂತಂದ್ರೆ ನಮ್ಮ ಭವಿಷ್ಯ ಅಂತಂದ್ರೆ ನಮ್ಮ ಮಕ್ಕಳು, ಆ ಭವಿಷ್ಯವನ್ನ ದೇವರು ಬದಲಾಯಿಸೋದಕ್ಕೆ ಶಕ್ತರಾಗಿ. ಹಾಗಾಗಿ ದೇವರಿಗೋಸ್ಕರ ನಾವು ನಿಲ್ಲಬೇಕು, ಏನೇ ಆಗಲಿ. ಮತ್ತೆ ಹೇಳ್ತಿದ್ದೇನೆ ಪ್ರಿಯರೇ, ಈ ಉಸಿರು ನಿಲ್ಲುವುದರೊಳಗಾಗಿ, ಈ ಪ್ರಾಣ ಹೋಗುವುದರೊಳಗಾಗಿ ಒಂದು ಡಿಸಿಷನ್ ದೇವರಿಗೋಸ್ಕರ ತೆಗೆದುಕೊಳ್ಬೇಕು. ದೇವರೇ, ನಿನಗೋಸ್ಕರ ನಾನು ಏನಾದರೂ ಒಂದು ಮಾಡ್ಬೇಕು, ಏನಾದರೂ, ವಾಟ್ ಎವರ್ ಇಟ್ ಈಸ್. ಅದು ಇಂಥದ್ದೇ ಅನ್ನುವಂಥದ್ದಲ್ಲ,
ಅವ್ರು ಹಾಗೆ ಮಾಡ್ತಿದಾರೆ, ಹಾಗೆ ನಾನು ಮಾಡ್ಬೇಕು, ಹಾಗೆ ಮಾಡ್ಬೇಕಂತ ಮಾಡು. ಇಲ್ಲ ಅವ್ರ ತರ ಅಲ್ಲ, ಬೇರೆ ತರ ಮಾಡ್ಬೇಕಂತ ಮಾಡು. ವಾಟ್ ಎವರ್ ಇಟ್ ಟೇಕ್ಸ್, ದೇವರಿಗೋಸ್ಕರ ಮಾಡ್ಬೇಕು. ನಾಳೆ ಬೆಳಿಗ್ಗೆ ದೇಶಸ್ವಾಮಿ 2ನೇ ಬರೋಣದಲ್ಲಿ ಬಂದು ಮೇಲೆತ್ತಿದಾಗ, ಏನ್ ಮಾಡಿದ್ಯಾ ಮಗನೇ ನೀನ್ ನನಗೋಸ್ಕರ ಅಂತ ಹೆಸರಿಟ್ಟು ನಮ್ಮನ್ನ ಕೇಳಿದಾಗ, ಧೈರ್ಯದಿಂದ, ಗರ್ವದಿಂದ ತಲೆ ಎತ್ತಿ ಹೇಳೋದಕ್ಕೆ ಆಗ್ಬೇಕು ನಮ್ಮಿಂದ, ದೇವರೇ ನಾನು ಇಂಥದ್ದನ್ನ ಮಾಡಿದ್ದೇನೆ ನಿನಗೋಸ್ಕರ. ಹಾಗೆ ಹೇಳಬೇಕಾ? ಇವಾಗ ನಾವು ಶ್ರಮೆ ಪಡ್ಬೇಕು, ಇವಾಗ ನಾವು ಕಷ್ಟ ಪಡ್ಬೇಕು. ನಿಜವಾಗ್ಲೂ ಪ್ರಿಯರೇ, ದೇವರೆಂದಿಗೂ ನಮ್ಮನ್ನ ಕೈ ಬಿಡುವಾತನಲ್ಲ, ದೇವರೆಂದಿಗೂ ನಮ್ಮನ್ನ ತೊರೆಯುವಾತನಲ್ಲ, ದೇವರೆಂದಿಗೂ ನಮ್ಮನ್ನ ಮರೆಯುವಾತನಲ್ಲ. ಉನ್ನತವಾಗಿ ದೇವರ ನಮ್ಮನ್ನು ನಡೆಸ್ತಾರೆ. ಆದ್ರೆ ದೇವರ ಮೇಲೆ ಭರವಸೆ, ನಂಬಿಕೆ ಪರಿಪೂರ್ಣವಾಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಆ ಕಂಪ್ಲೀಟ್ ಭಕ್ತಿಗೆ ಪ್ರತಿಫಲವೇ ದೇವರು ಮೇಲಕ್ಕೆ ತರುವಂತದ್ದು. ತಕ್ಕ ಸಮಯ ದೇವರಿಗಿರುತ್ತೆ, ತಕ್ಕ ಸಮಯ. ಆ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಮೇಲಕ್ಕೆ ತರ್ತಾರೆ. ಹಾಗಾಗಿ ಯೆರೊಬ್ಬಾಮನ ರೆಹಬ್ಬಾಮನ ಜೀವನದಿಂದ ನಾವು ಕಳೆದುಕೊಂಡದಿಂದ ಅವಿಧೇಯರಾಗ್ಬಿಟ್ಟಿದ್ದಾರೆ, ಬುದ್ಧಿ ಇಲ್ಲದಂತ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಇಸ್ರಾಯೇಲ್ಯರನ್ನ 2 ಭಾಗಗಳಾಗಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಇಸ್ರಾಯೇಲ್ಯರಿಗೆ ಒಂದು ಸೊಲೊಮೋನನು ದಾವೀದನು ಸೌಲನು ದಾವೀದನು ಸೊಲೊಮೋನನ ನಂತರ ಇಸ್ರಾಯೇಲ್ಯರ ಚರಿತ್ರೆನ ಬದಲಾಯಿಸುವಂತವರಾಗಿ ರೆಹಬ್ಬಾಮನು ಯೆರೊಬ್ಬಾಮನು ನಿಂತಿದ್ದಾರೆ. ಭಕ್ತಿಯಲ್ಲಿ ಬೆಳೆಸಲಿಲ್ಲ, ಅವರು ಭಕ್ತಿಯಲ್ಲಿರಲಿಲ್ಲ, ದೇವರ ಜನರನ್ನ ಹಾಳು ಮಾಡಿದರು. ಹಾಗಾಗಿ ನಾವು ಹೇಗಿದ್ದೇವೆ ಅನ್ನುವಂತ ಪ್ರಶ್ನೆಯೊಂದಿಗೆ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವನಗಳನ್ನ ದೇವರಿಗೆ ಸಮರ್ಪಿಸಿಕೊಂಡವರಾಗಿದ್ದುಕೊಂಡು, ದೇವರೇ ನಮ್ಮನ್ನು ನಡೆಸು, ನಮ್ಮನ್ನು ಬಲಪಡಿಸು, ನಿನ್ನ ಭಕ್ತಿಯ ಮಾರ್ಗದಿಂದ ಬೇರೆ ಆಗದಂತೆ, ನಿನ್ನ ಭಕ್ತಿಯ ಮಾರ್ಗದಿಂದ ದೂರವಾಗದಂತೆ ನಮ್ಮನ್ನು ಕಾಪಾಡು, ನಮ್ಮ ಕುಟುಂಬವನ್ನು ಕಾಪಾಡು, ಸಭೆಯನ್ನು ಕಾಪಾಡು ಎಂಬುದಾಗಿ ಎಲ್ಲಾ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದರೇನೆ ನಮ್ಮ ಈ ಭಕ್ತಿಯ ಜೀವನ ಕೊನೆಯವರೆಗೂ ನಿಲ್ಲುವಂತದ್ದಾಗಿದೆ, ಕೊನೆಯವರೆಗೂ ಸಾಗು. ಪ್ರಾರ್ಥನೆನೇ ನಾವು ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ನಾವ್ ಇನ್ನೇನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ದೇವರಿಗೋಸ್ಕರ ನಿಲ್ಲೋಣ. ಯೆರೊಬ್ಬಾಮನು ರೆಹಬ್ಬಾಮನ ಹಾಗೆ ಬುದ್ಧಿಹೀನರಾಗಿ ನಾವು ಇರಬಾರ್ದು. ದೇವರು ಕೊಟ್ಟಂತ ಮಹಾಭಾಗ್ಯವನ್ನ ಅವ್ರು ಕಳ್ಕೊಂಡ್ ಬಿಟ್ಟಿದ್ದಾರೆ. ನಾವು ಅಂತ ಪರಿಸ್ಥಿತಿಗಳಲ್ಲಿದ್ದೇವೇನು? ಒಮ್ಮೆ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ದೇವರು ಕೊಟ್ಟಂತ ಮಹಾಭಾಗ್ಯವನ್ನ ಕಳ್ಕೊಳ್ಳದೆ ಬಿಟ್ಟು ಬಿಡದೆ, ದೇವರ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸಿ ಆ ದೇವರಿರುವಂತ ಪರಲೋಕಕ್ಕೆ ಸೇರೋವರೆಗೂ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತದೆ. ಕಣ್ಣುಗಳನ್ನ ಮುಚ್ಚಿ ತಲೆಗಳನ್ನು ಮುಗಿಸಿ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಕರ್ತನೆ, ನಿಮ್ಮ ಮಾತುಗಳನ್ನು ಸತ್ಯವೇದದಲ್ಲಿ ನೀವು ಬರೆಸಿರುವಂತಹ ಚರಿತ್ರೆಯನ್ನು ನಾವು ಮಾತನಾಡಿಕೊಂಡಿದ್ದೇವೆ, ನೋಡಿಕೊಂಡಿದ್ದೇವೆ. ಕರ್ತನೆ, ಬಲಪಡಿಸಿ ನಿಮ್ಮ ಮಾತುಗಳನ್ನು ಕೇಳುವ ಭಾಗ್ಯವನ್ನು ನಮಗೆ ನೀವು ಕೊಟ್ಟಿದ್ದೀರಾ. ಅವುಗಳಲ್ಲಿ ಭಯಭಕ್ತಿ ಉಳ್ಳವರಾಗಿ ಕೊನೆಯವರೆಗೂ ನಂಬಿಗಸ್ತರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಕರ್ತನೆ, ನೀವು ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳು, ಮೇಲುಗಳಿಗಾಗಿ ನಿಮಗೆ ವಂದನೆಗಳು, ಅದ್ಭುತಗಳಿಗಾಗಿ ನಿಮಗೆ ವಂದನೆಗಳು. ಎಲ್ಲಾ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ನಿಮಗೋಸ್ಕರ ನಾವು ಬದುಕುವಂತೆ ಸಹಾಯ ಮಾಡಿ. ನಿಮಗೋಸ್ಕರ ಏನಾದ್ರೂ ಮಾಡುವಂತ ಒಂದು ಒಳ್ಳೆಯ ಮನಸ್ಸನ್ನು, ಆಸಕ್ತಿಯನ್ನು, ಆ ತವಕವನ್ನು ನಮ್ಮಲ್ಲಿ ನೀವು ಹುಟ್ಟಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಇನ್ನೂ ಕರ್ತನೆ, ಇಷ್ಟುವರೆಗೂ ನೀವು ನಮ್ಮನ್ನು ನಡೆಸಿದರೆ ನಿಮಗೆ ವಂದನೆಗಳು. ಆದರೂ ನಿಮಗೋಸ್ಕರ ಮಾಡುವುದರಲ್ಲಿ ನಾವು ಹಿಂಜರಿಯುತ್ತಿದ್ದೇವೇನೋ ಎನ್ನುವಂತ ಒಂದು ಕೊರಗು ನಮ್ಮಲ್ಲಿದೆ ಸ್ವಾಮಿ. ಹಿಂಜರಿಯದಂತೆ ಕರ್ತನೆ, ನಿಮ್ಮಲ್ಲಿ ಆಸಕ್ತರಾಗಿ ಇನ್ನು 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 ನಮ್ಮಿಂದ ಏನಾಗುತ್ತೋ ಅವುಗಳನ್ನ ಸಂಪೂರ್ಣವಾಗಿ ಮಾಡುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿದ್ದೀರಾ ಕರ್ತನೆ, ನಿಮಗೆ ವಂದನೆಗಳು. ಮುಂದೆಯೂ ಕರ್ತನೆ, ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪಕ್ಕೆ ತಕ್ಕ ಹಾಗೆ ನಮ್ಮೆಲ್ಲರನ್ನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಸಮಸ್ತವಾದಂತ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ.